ಇವಾಗಿನ ರ್ಯಾಂಪೆಂಟ್ ಅಂತ ಡೈಲಿ ಒ ಪಿ ಡಿ ಅಟ್ಲೀಸ್ಟ್ 3 ಜನರಲ್ಲಿ ಒಬ್ಬರಾರು ಬರೋದಂದರೆ ನೆಕ್ ಪೇನ್. ಎಲ್ಲರಿಗೂ ಏನಾಗಿರುತ್ತೆ ಅಂದರೆ ಸ್ಪಾಂಡಿಲೈಟಿಸ್ ಅಷ್ಟು ಕಾಮನ್ ಆಗಿ ಬರಲ್ಲ. ಎಲ್ಡರ್ಲಿ ಅಬೋವ್ 60 ಇಯರ್ಸ್ಗಿಂತ ಕಮ್ಮಿಗೆ ಸ್ಪಾಂಡಿಲೈಟಿಸ್ ತುಂಬ ಕಡಿಮೆ. ಸ್ಪಾಂಡಿಲೈಟಿಸ್ ಅಂದರೆ ಏನಂದರೆ ನಮ್ಮದು ಮೂಳೆಗಳು ಡಿಜನರೇಷನ್ ಆಗಕ್ಕೆ ಶುರುವಾಗೋದೇ ಅಬೋವ್ 50 ಇಯರ್ಸ್. ಸ್ಪಾಂಡಿಲೈಟಿಸ್ ಅಷ್ಟು ಬೇಗ ಬರಲ್ಲ. ಇವಾಗ ಬರೋ ಎಲ್ಲ ನೆಕ್ ಪೇನ್ಗಳು ಕೂಡ ಮಸಲ್ ಸ್ಟ್ರೈನ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ತುಂಬ ನೆಕ್ ಸುತ್ತ ಬಿಕಾಸ್ ಆಫ್ ದ ಪೋಸ್ಚರ್, ನಮ್ಮದು ತಲೆನ ಹೋಲ್ಡ್ ಮಾಡೋದು ಇದಕ್ಕೋಸ್ಕರ ನಮ್ಮದು ಬಾಡಿ ಬಿಲ್ಟ್ ಆಗಿರುತ್ತೆ. ಅದೇ ಥರ ಇಲ್ಲಿ ಮಸಲ್ ಮೇಲೆ ನಮ್ಮದು ಹೋಲ್ ಹೆಡ್ದು ಸಪೋರ್ಟ್ ಇರುತ್ತೆ. ಆ್ಯಂಡ್ ನಮ್ಮದು ಹೈಯೆಸ್ಟ್ ಮೂಮೆಂಟ್ ಇರೋದು ನೆಕ್ಕಲ್ಲೇ ಇರೋದ್ರಿಂದ ಮಸಲ್ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ನಮ್ಮದು ಮೊಬೈಲ್ ನೋಡೋದು, ಕಂಟಿನ್ಯೂಸ್ ಮೊಬೈಲ್ ನೋಡೋ ಇದರಿಂದಾಗಿ ಅಥವಾ ಈವನ್ ಕಂಪ್ಯೂಟರ್ ವರ್ಕ್ ಮಾಡೋದ್ರಿಂದಾಗಿ ನೆಕ್ಕದು ಸ್ಟ್ರೈನ್ ಆಗಿ ಕ್ರಾನಿಕ್ ಮಸಲ್ ಪೇನ್ ಬರುತ್ತೆ. ಸೊ ಅದು ಯಾವುದು ಡಿಸ್ಕ್ ಪೇನ್ ಅಲ್ಲ. ಸೊ ಡಿಸ್ಕ್ ಪೇನ್ ಅಂತ ಡಿಸ್ಕಿಗೆ ತುಂಬ ಜನ ಡಿಸ್ಕ್ದು ಟ್ಯಾಬ್ಲೆಟ್ಸ್ ತಗೋತಾನೆ ಇರ್ತಾರೆ, ನ್ಯೂರೋಪತಿಕ್ ಮೆಡಿಕೇಶನ್ಸ್ ತಗೋತಾ ಇರ್ತಾರೆ. ಅವ್ರಿಗೆ ಆ ಥರ ಡಿಸ್ಕ್ ಇಂಜೆಕ್ಷನ್ಗಳು ಏನೂ ಬೇಕಾಗಲ್ಲ. ಅವ್ರು ಮೇನ್ಲಿ ಸಿಂಪಲಾಗಿ ಬೇಕಾಗೋದು ಡ್ರೈ ನೀಡ್ಲಿಂಗ್ ಅಂತ ಹೇಳ್ತೀವಿ ಅಥವಾ ಮಸಲ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಸ್ಕ್ಯಾನಿಂಗ್ ಮೂಲಕ ನೋಡಿಕೊಂಡು ಫಸ್ಟ್ ಫಿಸಿಯೋಥೆರಪಿನೇ ಟ್ರೈ ಮಾಡ್ತೀವಿ. ಆಗಿಲ್ಲ ಅಂದರೆ ಮಸಲ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಮಸಲ್ಗಳೇನಾಗುತ್ತೆ ಅಂದರೆ ಟ್ರಿಗರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ನಮ್ದು ಹೆಂಗೆ ಬಟ್ಟೆಲಿ ನಾವು ತುಂಬ ಟೈಮ್ ಯೂಸ್ ಮಾಡಿದ ಬಟ್ಟೆನೇ ಮತ್ತೆ ಹಾಕಿದ್ರೆ ಹೆಂಗೆ ನಾಟ್ಸ್ಗಳಾಗುತ್ತಾ, ನಮ್ಮ ಮಸಲ್ಸಲ್ಲೂ ಹಾಗೆ ಸೇಮ್ ಅದೇ ಥರ ನಾಟ್ಸ್ಗಳಾಗ್ತಾನೆ ಹೋಗುತ್ತೆ. ಸೊ ಆ ನಾಟ್ಸ್ ಏನಾಗುತ್ತೆ, ಒಂದು ಸ್ವಲ್ಪ ಟೈಮಲ್ಲಿ ಹಾಗೆ ಮಸಾಜ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ನಾವು ಎಷ್ಟೊಂದು ಸತಿ ನಾವು ಹೆಂಗೆ ಫೀಲ್ ಮಾಡ್ಕೊಂಡ್ರೆ ನಮಗೆ ಏನೋ ಹಾರ್ಡ್ ಇದೆ ಅಂತ ಅನಿಸುತ್ತೆ, ಮುಟ್ಟಿದಾಗ ಜಾಗ ತುಂಬ ಪೇನ್ ಇದೆ ಅಂತ ಅನಿಸುತ್ತೆ. ತುಂಬ ಜನಕ್ಕೆ ಏನಾಗುತ್ತೆ, ಆ ಥರ ಹೋದ ತಕ್ಷಣ ಕೈಗೆ ಜುಮ್ ಅಂದ್ಬಿಡುತ್ತೆ. ಸೊ ಏನೋ ನನ್ನ ಕೈಗೆ ಜುಮ್ ಅಂತ ಬರ್ತಾ ಇದೆ, ನನಗೇನೋ ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ. ಅದೆಲ್ಲ ಮಸಲ್ ನಾಟ್ಸ್ದೇ ಪೇನ್ ಇರುತ್ತೆ. ಆ ನಾಟ್ಸ್ ಲಾಂಗ್ ಸ್ಟ್ಯಾಂಡಿಂಗ್ ನಾವು ಹಾಗೆ ಬಿಡ್ತಾ ಹೋದಾಗ ಏನಾಗುತ್ತೆ, ಒಂದೊಂದು ನಾಟ್ಸ್ ಜಾಸ್ತಿ ಆಗ್ತಾ ಹೋಗಿ ತುಂಬ ಪೇನ್ ಬರೋಕ್ಕೆ ಶುರುವಾಗುತ್ತೆ, ಮಸಲ್ ಪೇನ್. ಇದಂತೂ ತುಂಬ ಕಾಮನ್. ಎಸ್ಪೆಷಲಿ ನಮ್ಮದು ಹ್ಯಾಂಡ್ ಬ್ಯಾಗ್ ಹಾಕೋದು ಅಥವಾ ಹೆವಿ ಲಿಫ್ಟ್ ಮಾಡೋರಿಗೆ ಈ ಥರ ಇಲ್ಲಿ ಪೇನ್ ತುಂಬ ಕೇಳಿರ್ಬೋದು ನೀವು. ಎಲ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ ಬಂದೇ ಬರುತ್ತೆ ಈ ಥರ ಪೇನ್. ಸೊ ಅದು ತುಂಬ ಕಾಮನ್. ಸೊ ಅದಕ್ಕೂ ಕೂಡ ಸಿಂಪಲ್ ಈ ಥರ ಇಂಟರ್ವೆನ್ಷನಲ್ ಪ್ರೊಸೀಜರ್ಸಿಂದ ಅದನ್ನು ರಿಲೀಫ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇದೆ. ಯೂಶಲಿ ಏನಕ್ಕೆ ಈ ಥರ ಇವ್ರಿಗೆ ಏನಕ್ಕೆ ಮಾಡ್ತೀವಿ ಅಂದರೆ ಫಿಸಿಯೋಥೆರಪಿ ಮಾಡೋಕ್ಕೂ ಆಗದೇ ಇರೋಷ್ಟು ಪೇನ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ಇಂಜೆಕ್ಷನ್ ಕೊಟ್ಟರೆ ಅವ್ರಿಗೆ ರಿಲೀಫ್ ಆಗುತ್ತೆ. ನೆಕ್ಸ್ಟ್ ಅದೇ ಹೆಡ್ಡೇಕಿಗೆ ನಾನು ಹೇಳ್ದಂಗೆ ಈವನ್ ಮೈಗ್ರೇನಿಗೂ ಕೂಡ ನಾವು ಬೋಟಾಕ್ಸ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಬೋಟಾಕ್ಸ್ ಇಂಜೆಕ್ಷನ್ ಟ್ರೀಟ್ಮೆಂಟ್ ಇದೆ. ಅಥವಾ ನಾನು ಹೇಳಿದ್ನಲ್ಲ, ಫಸ್ಟ್ ಮೈಗ್ರೇನ ಬೇರೆ ಪೇನ್ ಅಂತ ಕಂಡುಹಿಡಿಯೋಕ್ಕೆ ಅದರದ್ದೇ ಬೇರೆ ಇಂಜೆಕ್ಷನ್ಗಳಿರುತ್ತೆ. ಸೊ ತುಂಬ ಜನಕ್ಕೆ ಬರುತ್ತೆ, ಇಲ್ಲಿಂದ ಶುರುವಾಗುತ್ತೆ, ಈ ಕಡೆ ತಲೆ ಪಾರ್ಟಲ್ಲಿ ನೋವು ಬರುತ್ತೆ ಅಂತ. ಸರ್ವೈಕಲ್ ಜನಕ್ಕೆ ಹೆಡ್ಡೇಕ್ ಅಂತ ಹೇಳ್ತೀವಿ. ಅದೆಲ್ಲ ಮೈಗ್ರೇನ್ ಅಲ್ಲ. ಮೈಗ್ರೇನ್ ಅಂದರೆ ನಿಮಗೆ ಟಿಪಿಕಲ್ ಆಗಿ ಒಂದೇ ಕಡೆ ಹೆಡ್ಡೇಕ್ ಬರಬೇಕು, ಥ್ರಾಬಿಂಗ್ ಟೈಪ್ ಆಫ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಆ ಥರ ಬರುತ್ತೆ, ಬಿಸಿಲು ನೋಡೋದಾಗಲ್ಲ. ಸೊ ಮೈಗ್ರೇನ್ ಅಷ್ಟೊಂದು ಕಾಮನ್ ಅಲ್ಲ, ನಾವು ಅಂದ್ಕೊಂಡಷ್ಟು ಮೈಗ್ರೇನ್ ಕಾಮನ್ ಅಲ್ಲ. ಈ ಥರ ಪೇನ್ ಹೆಡ್ಡೇಕ್ಗಳು ಜಾಸ್ತಿ ಇರುತ್ತೆ. ಅಥವಾ ಬ್ಯಾಂಡ್ ಥರ ಹೆಡ್ಡೇಕ್ ಬರುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ಬರಿಗೆ. ಬಿಕಾಸ್ ಮೈಗ್ರೇನ್ ಯಾವತ್ತೂ ಎರಡೂ ಕಡೆ ಬರೋದೇ ಇಲ್ಲ, ಟೆನ್ಷನ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಸೊ ಈ ಥರದಕ್ಕೆಲ್ಲ ಏನಂದರೆ ಈ ಮಸಲ್ ನಾನು ಹೇಳಿದ್ನಲ್ಲ ಟ್ರಿಗರ್ ಪಾಯಿಂಟ್ಸ್ ರಿಲೀಸ್ ಮಾಡಿದ್ರೆ ಅದರಿಂದನೂ ಕಮ್ಮಿ ಆಗುತ್ತೆ. ಸೊ ಇಷ್ಟು ಪ್ಲಸ್ ಕ್ಯಾನ್ಸರ್ ಪೇನ್ ಏನು ನಾನು ಹೇಳಿದಂಗೆ ಎಲ್ಲ ಪಾರ್ಟಿಗೂ ಕ್ಯಾನ್ಸರ್ ಪೇನ್ ಕೂಡ ಟ್ರೀಟ್ಮೆಂಟ್ ಇದೆ. ಅಂದರೆ ಟ್ರೀಟ್ಮೆಂಟ್ ಅಲ್ಲ ಅದು, ನಾವು ಫಸ್ಟಿಗೆ ಪೇಷಂಟ್ಸ್ಗೆ ಹೇಳೋದಂಗೆ ನಿಮ್ಮದು ಡಿಸೀಸ್ನ ನಾವೇನೂ ಕ್ಯೂರ್ ಮಾಡಲ್ಲ, ಪ್ಯಾಲಿಯೇಟಿವ್ ಮೆಡಿಸಿನ್ ಅಷ್ಟೇ. ಸಪೋರ್ಟಿಂಗ್ ಫ್ರಮ್ ದ ಡೇ ಒನ್ನಿಂದ ನಾವು ಪ್ಯಾಲಿಯೇಟಿವ್ ಕೇರ್ ಅಂದರೆ ಏನಂದರೆ ಅವ್ರದ್ದು ಡಯಾಗ್ನೋಸಿಸ್ ಅವ್ರು ಯಾವಾಗ ನಮ್ಮ ಹತ್ರ ಫಸ್ಟ್ ಬರ್ತಾರೆ ಅದಾಗಿ ಅವ್ರು ಡೆತ್ ಆಗಿ, ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಂಗೆ ಡೆತ್ ಆಗಿ ಬಿರಿಮೆಂಟ್ ಕೇರ್ ಅಂತ ಹೇಳ್ತೀವಿ. ಡೆತ್ ಆಗಿ ಅವ್ರದ್ದು ಫ್ಯಾಮಿಲಿಯವರು ಕೂಡ ನಮಗೆ ಅವ್ರ ಜೊತೆಗೆ ಅವ್ರದ್ದು ನಾವು ಕೋಪಪ್ ಮಾಡೋಕ್ಕೂ ಕೂಡ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಪ್ಯಾಲಿಯೇಟಿವ್ ಕೇರಲ್ಲಿ. ಸೊ ಅವ್ರಿಗೆ ಫಸ್ಟ್ ಅವ್ರು ಯಾವಾಗ ಫಸ್ಟ್ ಡೇಯಿಂದ ಬರ್ತಾರೋ ಅವ್ರಿಗೆ ಲಾಸ್ಟ್ ಫ್ಯಾಮಿಲಿ ಮೆಂಬರ್ ಡೆತ್ ಆಗಿ ಕೆಲವು ಜನಕ್ಕೆ ಅವ್ರಿಗೆ ಅದನ್ನು ಕೋಪಪ್ ಮಾಡೋಕ್ಕಾಗಲ್ಲ, ಅದಕ್ಕೂ ನಾವು ಕೌನ್ಸಿಲಿಂಗ್ ಆ ಥರ ಹೆಲ್ಪ್ ಮಾಡ್ತೀವಿ. ಸೊ ಇದು ಇನ್ ಬ್ರೀಫ್ ಅಬೌಟ್ ನಮ್ಮದು ಬ್ರ್ಯಾಂಚ್. ಇದರದ್ದೇ ನಾನು ಹೇಳಿದಂಗೆ ಅವೇರ್ನೆಸ್ ಏನಕ್ಕೆ ಕ್ರಿಯೇಟ್ ಮಾಡಬೇಕಿತ್ತಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಆ ಮೂಳೆದ ಪ್ರಾಬ್ಲಮ್ ಅಂದರೆ ಆರ್ಥೋಪೆಡಿಸ್ಟ್ ಹತ್ರ ಹೋಗಬೇಕು, ನರದ ಪ್ರಾಬ್ಲಮ್ ಅಂದರೆ ನ್ಯೂರಾಲಜಿಸ್ಟ್ಗೆ ಹೋಗಬೇಕು, ಸ್ಕಿನ್ ಪ್ರಾಬ್ಲಮ್ ಅಂದರೆ ಡರ್ಮೆಟಾಲಜಿಸ್ಟ್ಗೆ ಹೋಗಬೇಕು. ಬಟ್ ಪೇಯ್ನ್ ಬಂದರೆ ಯಾರ ಹತ್ರ ಹೋಗಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಈ ಥರ ಪೇಯ್ನ್ಗೆ ಅಂತಲೇ ಪೇಯ್ನ್ ಫಿಸಿಷಿಯನ್ಸ್ ಇದ್ದೀವಿ ನಾವು. ಮೈಸೂರಲ್ಲಿ ಅರೌಂಡ್ 5 to 6 ಪೀಪಲ್ ನಾವು ಎಕ್ಸ್ಕ್ಲೂಸಿವ್ ಪೇಯ್ನ್ ಫಿಸಿಷಿಯನ್ಸೇ ಇದ್ದೀವಿ. ಸೊ ನಿಮಗೆ ಈ ಥರ ನೆಕ್ಸ್ಟ್ ನಿಮಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಯಾರಿಗಾದರೂ ತುಂಬ ಟೈಮಿಂದ ಪೇಯ್ನ್ ಇದೆ ಹೇಳ್ತಾ ಇದ್ದಾರೆ, ಏನೋ ಪೇಯ್ನ್ ಇದೆ. ತುಂಬ ಜನಕ್ಕೆ ಏನಿರ್ತಂದರೆ ಏನೋ ಪೇಯ್ನ್ ಇದೆ, ಎಲ್ಲಿ ಪೇಯ್ನ್ ಇದೆ ಅಂತ ಗೊತ್ತಾಗಲ್ಲ. ಬಿಕಾಸ್ ಒಂದು ಕನೆಕ್ಷನ್ ಆಗಿ ಅದು ಎಲ್ಲ ಕಡೆನೂ ಪೇಯ್ನ್ ಬಂದಿರುತ್ತೆ. ಸೊ ಆ ಥರದವ್ರು ಏನಾದ್ರು ಪೇಯ್ನ್ ಇದ್ದರೆ ಸೊ ಅವ್ರನ್ನ ನೀವು ನಮ್ಮ ಹತ್ರ ಪೇಯ್ನ್ ಫಿಸಿಷಿಯನ್ಸ್ ಅಂತ ಕರ್ಕೊಬರ್ಬೋದು. ಅವ್ರದ್ದು ಏನು ಡಯಾಗ್ನೋಸಿಸ್, ನಮ್ಮ ಕೈಯಿಂದ ಏನು ಟ್ರೀಟ್ಮೆಂಟ್ ಮಾಡ್ಬೋದು, ಅಥವಾ ನಮ್ದು ಆಗಿಲ್ಲ ಅಂದರೆ ಯಾರಿಗೆ ರೆಫರ್ ಮಾಡಬೇಕು, ಆ ಥರ ಏನೇನು ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅಂತ ಅವ್ರಿಗೆ ನಾವು ಹೇಳೋಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ನಮ್ಮದು ನಾವೆಲ್ಲ ಇದರಲ್ಲೂ ಅದನ್ನೇ ಹೇಳ್ತೀವಿ, ಪೇಯ್ನ್ ಈಸ್ ಇನ್ಎವಿಟೇಬಲ್. ಬಿಕಾಸ್ ಎಲ್ಲ ಪಾಯಿಂಟ್ ಆಫ್ ನಮ್ಮದು ಹೇಗೆ ಅಂದರೆ ನಮ್ಮ ಬಾಡಿ ಡಿಜನರೇಷನ್ ಆಗ್ತಾನೆ ಇರುತ್ತೆ. ಸೊ ಪೇಯ್ನ್ ಈಸ್ ಇನ್ಎವಿಟೇಬಲ್, ಬಟ್ ಸಫರಿಂಗ್ ಈಸ್ ನಾಟ್. ಯು ಡೋಂಟ್ ಹ್ಯಾವ್ ಟು ಸಫರ್ ಜಸ್ಟ್ ಬಿಕಾಸ್ ಯು ಹ್ಯಾವ್ ಪೇಯ್ನ್. ದೇರ್ ಆರ್ ಸೊಲ್ಯೂಷನ್ಸ್ ಫಾರ್ ಎವ್ರಿಥಿಂಗ್. ಬಿಕಾಸ್ ಈಗ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಸೊ ಈವನ್ ಫಾರ್ ಯುವರ್ ಪೇಯ್ನ್ ಆಲ್ಸೋ ದೇರ್ ಆರ್ ಸೊಲ್ಯೂಷನ್ಸ್. ಸೊ ಯು ಡೋಂಟ್ ಹ್ಯಾವ್ ಟು ಸಫರ್ ಯುವರ್ ಪೇಯ್ನ್ ಇನ್ ಸೈಲೆನ್ಸ್. ದೇರ್ ಆರ್ ಸೊಲ್ಯೂಷನ್ಸ್ ಫಾರ್ ಪೇಯ್ನ್. ಸೊ ಇಷ್ಟು ಇನ್ ಬ್ರೀಫ್ ಅಬೌಟ್ ನಮ್ಮದು ಫೀಲ್ಡ್ ಬಗ್ಗೆ ಹೇಳಬೇಕಾಗಿತ್ತು ನಾನು. ಸೊ ಇನ್ನು ಅದೇ ಇಂಟ್ರಾಕ್ಟಿವ್ ಸೆಷನ್ ಇರೋದ್ರಿಂದ ಯಾರಿಗಾದರೂ ಏನಾದರೂ
ಕ್ವೇರೀಸ್ ಇದ್ದರೆ ಅಥವಾ ಏನು ಅರ್ಥ ಆಗಿಲ್ಲ ಅಥವಾ ಏನಾದರೂ ಕೇಳೋಕ್ಕಿದ್ರೆ ಏನೇ ಇದ್ದರೂ ಕೂಡ ಡಿಫ್ರೆಂಟಾಗಿ ಕೇಳ್ಬೋದು. ಏನೇನು ಅಥವಾ ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸೊ ಅದನ್ನು ಒಂದು ಇಲ್ಲಾದರೂ ಕೇಳ್ಬೋದು ಅಥವಾ ಪರ್ಸನಲಾಗಿ ಏನಾದರೂ ಕೇಳ್ಬೋದು. ಒಂದು ಹ್ಯಾಂಡ್ಔಟ್ ಇದೆ, ಅದರಲ್ಲಿ 6 ಎಕ್ಸಸೈಸಸ್ ಇದೆ. ಹ್ಯಾಂಡ್ಔಟ್ ಮೇನ್ಲಿ ಫಾರ್ ದ ಪರ್ಪಸ್ ಆಫ್ ಎಕ್ಸಸೈಸ್ ಶೀಟ್ ಥರ ಅದಕ್ಕೆ ಕೊಟ್ಟಿದ್ದೀನಿ. ಸೊ ಅದನ್ನು ತೊಗೊಂಡು ಹೋಗ್ಬೋದು. ಡೈಲಿ ಆ ಎಕ್ಸಸೈಸಸ್ನ ಟಿಕ್ ಮಾಡಿಕೊಂಡು ಅದೇ ಮಾಡಬೇಕು ಅಂತಿಲ್ಲ, ನೀವು ರೆಗ್ಯುಲರ್ಲಿ ಯಾವ್ದಾದ್ರು ಮಾಡ್ತಿದ್ರೆ ಪರವಾಗಿಲ್ಲ, ಅದಕ್ಕೆ ಈಕ್ವಲೆಂಟ್ ಮಾಡ್ತಿದ್ರೆ ಪರವಾಗಿಲ್ಲ. ಬಟ್ ಯಾವುದು ಮಾಡದೇ ಇದ್ದವರು ಫಸ್ಟ್ ಡೇ ಅಂತ ನಾಳೆಯಿಂದ ಅದನ್ನು ಶುರು ಮಾಡಿ, ಈ ಎಕ್ಸಸೈಸ್ನ ಶುರು ಮಾಡಿ. ಬಿಕಾಸ್ ಪೇನ್ ಎಲ್ಲ ಕಡೆ ಕಮ್ಮಿ ಆದರೆ ನಮಗೆ ಪೇಷಂಟ್ಸ್ ಬಂದಿಲ್ಲ ಆದರೆ ಪರವಾಗಿಲ್ಲ, ಬಟ್ ಪೇನ್ ವರ್ಲ್ಡಲ್ಲಿ ಕಮ್ಮಿ ಆದರೆ ನಮಗೆ ಅದೇ ನಮ್ಮದು ಮೇನ್ ಉದ್ದೇಶ ಇದೆ. ಸರ್ವೇ ಸಂತು ನಿರಾಮಯ. ಸೊ ನಮ್ಮದು ಮೇನ್ ಪರ್ಪಸ್ಸೇ ಅದು, ಪೇನ್ ಕಮ್ಮಿ ಆಗಬೇಕು ಆ್ಯಂಡ್ ಪೇನ್ ಇದ್ದವ್ರಿಗೆ ಪೇನಿಗೆ ಒಂದು ಸೊಲ್ಯೂಷನ್ ಬೇಕು ಅಂತ ನಮ್ಮದು ಉದ್ದೇಶ ಅದು. ಅದರಲ್ಲಿ ನಿಮಗೆ ನನ್ನ ನಂಬರು ಇದೆ, ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮೈಸೂರಲ್ಲಿ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅದಕ್ಕೆ ಹೇಳ್ತೇನೆ 5 ಪೀಪಲ್ ನಾವಿದ್ದೀವಿ, ಯಾರಿಗಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು. ಈಗಲೂ ಏನಾದರೂ ಇದ್ದರೆ ಕ್ವೆಶನ್ಸ್ ಏನಾದ್ರು ಇದ್ದರೆ ಕೇಳ್ಬೋದು ಅಥವಾ ಪರ್ಸ್ನಲ್ ಆಗಿ ಕೇಳ್ಬೋದು ಅಂತ ಬೇಕಾದ್ರೆ ಆಮೇಲೆ ಅವರು ಕೇಳ್ಬೋದು. ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಅದೇ ಮೇಡಮ್, ಕೆಲವೊಂದು ಕಂಡೀಷನ್ಸ್ಗೆ ನಾನು ಹೇಳಿದ್ನಲ್ಲ, ಈಗ ನೀ ಆಸ್ಟಿಯೋಆರ್ಥ್ರೈಟಿಸ್ಗೆ ಏನಾಗಿರುತ್ತೆ ಅಂದರೆ ಅದೇ ಮಂಡಿ ಆಲ್ರೆಡಿ ಸವಕಳಿ ಆಗಿರುತ್ತೆ. ಸೊ ಗ್ರೇಡ್ 3-4 ಆದವರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, 2 to 3 ಇಂಜೆಕ್ಷನ್ಸ್ ಬೇಕಾಗುತ್ತೆ. PRP ಸೊಲ್ಯೂಷನ್ 2 ಟೈಮ್ಸ್ ನಾವು ಮಾಡಬೇಕಾಗುತ್ತೆ. PRP ಇಂಜೆಕ್ಷನ್ಸ್ನ 2 ಸಿಟ್ಟಿಂಗ್ಸ್ ಮಾಡಬೇಕಾಗುತ್ತೆ, 3 ಸಿಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ಸೊ 3 ಸಿಟ್ಟಿಂಗ್ಸ್ ಮಾಡಿದ್ರೆ ಅಪ್ ಟು 1 year 1.5 yearವರೆಗೂ ನಿಮಗೆ ರಿಲೀಫ್ ಇರುತ್ತೆ ನೀ ಆಸ್ಟಿಯೋಆರ್ಥ್ರೈಟಿಸ್. ಬಟ್ ಗ್ರೇಡ್ 1 and 2 ಅವ್ರಿಗೆ ಆಲ್ಮೋಸ್ಟ್ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ. ನೆಕ್ಸ್ಟ್ ಅವ್ರಿಗೆ ಡೆವಲಪ್ ಆಗೋವರೆಗೆ, ಬಿಕಾಸ್ ಅದರಲ್ಲಿ ಇನ್ನೂ ಜಸ್ಟ್ ಸ್ಟಾರ್ಟ್ ಆಗಿರುತ್ತೆ, ಅವ್ರದ್ದು ಮಂಡಿ ಸವಕಳಿ ಸ್ಟಾರ್ಟ್ ಆಗಿರುತ್ತೆ ಅಷ್ಟೇ. ಸೊ ಅಂಥವ್ರಿಗೆ ಸೊಲ್ಯೂಷನ್ ಇರುತ್ತೆ. ಇನ್ನೊಂದು ಅದೇ ಹೇಳಿದಂಗೆ SI ಜಾಯಿಂಟ್ ಅಂತ ಹೇಳಿದ್ರೆ ಕೆಲವೊಂದು ಡಿಸೀಸಿಗೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ. SI ಜಾಯಿಂಟಿಗೂ ಅಷ್ಟೇ, ಸೇಕ್ರೋಯಿಲಿಯಕ್ ಜಾಯಿಂಟ್ ಅಂತ ಹೇಳ್ತೀವಿ, ನಮ್ಮದು ಬಟಕ್ಸ್ ಭಾಗದಲ್ಲಿ ಇರುತ್ತೆ, 2 ಮೂಳೆಗಳ ಮಧ್ಯೆಯಲ್ಲಿ ರಬ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಮೇನ್ ಮೆಕ್ಯಾನಿಸಮ್ ಏನಾಗ್ತಿರುತ್ತೆ ಅಂದರೆ ರಬ್ಬಾಗಿ ಉಜ್ಜೋದು ಶುರುವಾಗಿರುತ್ತೆ. ಸೊ ಅಂಥ ಜಾಗಕ್ಕೆ ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ ರಬ್ ಆಗೋದು ಓಪನ್ ಆಗಿಬಿಡುತ್ತೆ. ಸೊ ಅಂಥವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ. ಕೆಲವೊಂದು ಕಂಡೀಷನ್ಸಿಗೆ ಪರ್ಮನೆಂಟ್ ಸೊಲ್ಯೂಷನ್ ಇರಲ್ಲ. ಮತ್ತೆ ಈಗ ಮಸಲ್ ಪೇನಿಗೆ ಎಸ್ಪೆಷಲಿ ಪರ್ಮನೆಂಟ್ ಇರಲ್ಲ, ಅವ್ರು ರಿಕರೆಂಟ್ ಸೆಷನ್ಸ್ನ ತಗೊಳ್ಳೇಬೇಕಾಗುತ್ತೆ. ಫೈಬ್ರೋಮಯಾಲ್ಜಿಯಾ ಅಂತ ಒಂದು ಕಂಡೀಷನ್ ಇದೆ. ಫೈಬ್ರೋಮಯಾಲ್ಜಿಯಾ ಅಂದರೆ ಒನ್ ಆಫ್ ದ ವರ್ಸ್ಟ್ ಕಂಡೀಷನ್ ಅಂತ ಹೇಳ್ತೀವಿ. ಟ್ರೈಜನಲ್ ನ್ಯೂರಾಲ್ಜಿಯಾ ಅಂತ ಹೇಳ್ತೀವಿ. ಅದು ಅವ್ರು ಬಂದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬಿಕಾಸ್ ಕಂಟಿನ್ಯೂಸ್ ಅವ್ರಿಗೆ ಫೇಸಲ್ಲಿ ಕರೆಂಟ್ ಟೈಪ್ ಆಫ್ ಸೆನ್ಸೇಷನ್ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಕಂಟಿನ್ಯೂಸ್ ಏನೂ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ನಗೋಕ್ಕಾಗಲ್ಲ. ಒಂದು ಪಾರ್ಟ್ ಆಫ್ ದ ಫೇಸಲ್ಲಿ ಕಂಟಿನ್ಯೂಸ್ ಕರೆಂಟ್ ಸೆನ್ಸೇಷನ್ ಬರ್ತಾನೆ ಇರುತ್ತೆ. ಸೊ ಅವ್ರಿಗೆ ಮೆಡಿಕೇಷನ್ಸ್ ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನಂದರೆ ಬ್ರೈನ್ ಸರ್ಜರಿ ಮಾಡಬೇಕಾಗುತ್ತೆ. ಸೊ ಅಂಥವ್ರಿಗೆ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ ಮ್ಯಾಮ್. ಹೀಗೆ ಕರೆಂಟಲ್ಲಿ ನಾವು ಬರ್ನ್ ಮಾಡ್ತೀವಲ್ಲ, ಸೊ ಆ ಥರ ಆ ನರಗಳನ್ನ ನೋಡ್ಕೊಂಡು ಬರ್ನ್ ಮಾಡ್ತೀವಿ. ಎಲ್ಲ ಪ್ರೊಸೀಜರ್ಸು ನಮ್ಮದು ಒಂದು ಎಕ್ಸ್ರೇ ಗೈಡೆಡಲ್ಲಿ ಇರುತ್ತೆ, ಇಲ್ಲಾಂದರೆ ಅಲ್ಟ್ರಾಸೌಂಡ್ ಗೈಡೆಡಲ್ಲಿ ಇರುತ್ತೆ. ಸೊ ಅದರಿಂದಾಗಿ ನರಕ್ಕೆ ಏನಾದ್ರು ಇಂಜುರಿ ಆಗುತ್ತೆ, ಬೇರೆ ಪ್ರಾಬ್ಲಮ್ ಆಗುತ್ತೆ, ಆ ಥರ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಇದರ ಬ್ರೈನ್ ಪ್ರೊಸೀಜರ್ಸ್ ಎಲ್ಲ ನಾವು ವಿತೌಟ್ ಗೈಡೆನ್ಸ್ ಮಾಡಲ್ಲ, ನೋಡಿಕೊಂಡೇ ಮಾಡ್ತೀವಿ. ಸೊ ಅದರಿಂದಾಗಿ ಅಂಥವ್ರಿಗೆ ಅಪ್ ಟು 3 years ರಿಲೀಫ್ ಇರುತ್ತೆ. ವಾಪಸ್ ಬಂದಾಗ ಅದು ರೇಡಿಯೋ ಫ್ರೀಕ್ವೆನ್ಸಿ ಬರ್ನ್ ಮಾಡಿದ ಎಫೆಕ್ಟ್ ಇರುತ್ತಲ್ಲ, ಸೊ ಅಂಥವ್ರಿಗೆ 3 yearsವರೆಗೂ ರಿಲೀಫ್ ಇರುತ್ತೆ. ಡಿಪೆಂಡ್ಸ್ ಅದು ಎಲ್ಲ ಕಂಡೀಷನ್ಸಿಗೆ ಒಬ್ಬೊಬ್ರದ್ದು ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ಪೆಷಲಿ ಆಮೇಲೆ ಅದೇ ಆಫ್ಟರ್ ಕೇರ್ ಹೇಳಿದ್ನಲ್ಲ, ಈವನ್ ಬ್ಯಾಕ್ ಪೇನ್ ಅವರು ಈಗ 1 year ಬ್ಯಾಕ್ ಮಾಡಿದವರು ಕೂಡ ಸೈಟಿಕದವರು ಎಷ್ಟೊಂದು ದಿನ ರಿಲೀಫ್ ಇರುತ್ತೆ. ಮೇ ಬಿ ಒಂದು 10-20% ಇರುತ್ತೆ. ತುಂಬ ಡ್ರೈವ್ ಮಾಡಿದಾಗ ಬಂತು ನನಗೆ ಪೇಯ್ನು, ಆ ಥರ ಇರುತ್ತೆ. ಅದನ್ನು ಅವರು ಟಾಲರೇಟ್ ಮಾಡ್ಕೊಳ್ಬೋದಂತಹ ಪೇಯ್ನ್ ಇರುತ್ತೆ. ಇದು ಸೌದೋಗಿದೆ, ಎಷ್ಟು ಸೌದೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಹೌದು ಮ್ಯಾಮ್, ಎಕ್ಸ್ರೇ ಮಾಡಿ ನೋಡ್ತೀವಿ. ಗ್ರೇಡಿಂಗ್ ಎಕ್ಸ್ರೇ ನೋಡ್ತೀವಿ. ಗ್ರೇಡ್ 1, 2, 3, 4 ಅಂತ ನಾನು ಬೇಕಾದ್ರೆ ಇದರಲ್ಲಿ ತೋರಿಸ್ತೀನಿ, ಬೇಕಾದ್ರೆ ಫೋಟೋಸ್ ತೋರಿಸ್ತೀನಿ. ಯೂಶಲಿ ಎಕ್ಸ್ರೇ ಮಾಡಿ ನೋಡ್ತೀವಿ, ಅಂದರೆ ಗ್ಯಾಪ್ ಇರುತ್ತೆ, ಮಂಡಿ ಮಧ್ಯೆಯಲ್ಲಿ ಗ್ಯಾಪ್ ಇರುತ್ತೆ. ಸೊ ನಿಮ್ಮದು ಗ್ಯಾಪ್ ಎಷ್ಟಿದೆ ಅಂತ ನೋಡ್ಕೊಂಡು ಯಾವ ಗ್ರೇಡ್ ಅಂತ ಹೇಳ್ತೀವಿ. ಇನ್ನೊಂದೇನೆಂದರೆ ನಾವು ಪ್ರೊಸೀಜರ್ ಮಾಡುವಾಗ ಸ್ಕ್ಯಾನಿಂಗ್ ಮಾಡ್ಕೊಂಡೇ ಮಾಡ್ತೀವಿ. ಸೊ ಸ್ಕ್ಯಾನ್ ಮಾಡಿದಾಗ ಎಷ್ಟು ಗ್ಯಾಪ್ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ, ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗುತ್ತೆ ನಮಗೆ. ಕೆಲವೊಂದು ಇದು ಇದೆ, ಇದನ್ನು ಬೇಕಾದರೆ ನೋಡಿಬಿಟ್ಟು ಅಂದರೆ ಕ್ರಾನಿಕ್ ಪೇಯ್ನಿಗೆ ಇದರಲ್ಲಿ ಎಕ್ಸಸೈಸಸ್ ಎಲ್ಲ ಇದೆ, ಬೇಕಾದ್ರೆ ನೋಡಿಬಿಟ್ಟೆ ನಾನು ಆಮೇಲೆ ಕೊಡ್ಬೋದು. ಬೇರೆ ಬೇರೆ ಕಂಡೀಷನ್ಸಿಗೆ ಅದರಲ್ಲಿ ಎಕ್ಸಸೈಸಸ್ಸು ಕೊಟ್ಟಿದ್ದಾರೆ. ಬೇಕಂದರೆ ಅದರದ್ದು ಎಕ್ಸಸೈಸಸ್ದು ಫೋಟೋಸ್ ತಗೋಬೋದು, ಸಿಗುತ್ತೆ ಎಲ್ಲ ಎಕ್ಸಸೈಸಸ್ದು ಗೂಗಲಲ್ಲಿ ಫೋಟೋಸ್ ಸಿಗುತ್ತೆ. ಬಟ್ ಯಾವುದಕ್ಕೆ ಯಾವ್ದು ಮಾಡಬೇಕು ಅಂತ ಎಸ್ಪೆಷಲಿ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಬೇಕಂದರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು, ಯಾರಿಗಾದ್ರು ಹೇಳಿ. ಯೂಶಲಿ ಡಿಹೈಡ್ರೇಷನ್ ಮ್ಯಾಮ್, 2 to 3 reasons ಇರುತ್ತೆ. ಯೂಶಲಿ ಡಿಹೈಡ್ರೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಡಿಹೈಡ್ರೇಷನ್ ಇರುತ್ತೆ. ಮಕ್ಕಳಲ್ಲಿ ಕೂಡ ಡಿಹೈಡ್ರೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್, ಬಿಕಾಸ್
ಬಿಸಿಲು ಆಡ್ತಾ ಇರ್ತಾರೆ. ನಮಗೆ ಸ್ಕೂಲಲ್ಲಿ ಆಡಿಸ್ತಾರೆ, ನಮ್ಗೆ ಅದ್ರಲ್ಲಿ ಅಸೆಸ್ಮೆಂಟ್ ಇರಲ್ಲ ಎಷ್ಟು ಆಡಿರ್ತಾರೆ ಅಂತ. ನೀರು ಕುಡಿದಿರೋದಕ್ಕೆ ನಾವು ಅನ್ಕೋತಿರ್ತೀವಿ ಮೋಸ್ಟ್ ಕಾಮನ್ ಕಾಸ್ ಡಿಹೈಡ್ರೇಷನ್. ಇನ್ನೊಂದು ಡಾಕ್ಟರ್, ಈ ಕಡೆಯಿಂದ ಒಂದು ಕ್ವಶನ್, ಕನ್ಸಲ್ಟೇಷನ್ ಎಲ್ಲಿರುತ್ತೆ? ಉಪನಗರದಲ್ಲಿ ಇದೆಯಾ ಅಥವಾ ನೀವು ಎಲ್ಲಿ ಅವೈಲೇಬಲ್ ಇರ್ತೀರಾ? ನಾನು ಆರ್ಯ ಹಾಸ್ಪಿಟಲ್ ಇದ್ದೀನಿ ಸರ್, ಆರ್ಯ ಬಲ್ಲಾಳ್ ಸರ್ಕಲ್ ಹತ್ರ. ನಮ್ಮದೇ ಓನ್ ಕ್ಲಿನಿಕ್ ಮಾಡ್ತಾ ಇದೀವಿ ವಿಜಯನಗರ ಫಸ್ಟ್ ಸ್ಟೇಜಲ್ಲಿ. ಇಲ್ಲಾಂದರೆ ಆರ್ಯ ಮತ್ತು ಸಂಚಲನ ಹಾಸ್ಪಿಟಲ್ ಇದೆ ಸರ್, ಮಣಿಪಾಲಿಗೆ ಹೋಗ್ತೀನಿ. ನೀವು ನನಗೆ ಕಾಲ್ ಮಾಡಿಬಿಟ್ಟು ಬರ್ಬೋದು ಸರ್. ಒಂದು ಕಾಸ್ ಡಿಹೈಡ್ರೇಷನ್ ಇರುತ್ತೆ ಮೇನ್ ಕಾಸ್. ಇನ್ನೊಂದು ಮೆಗ್ನೀಷಿಯಮ್ ಡಿಫಿಷಿಯನ್ಸಿ. ಮೋಸ್ಟ್ಲಿ ನಾವು ಏನಾಗಿರುತ್ತೆ ಅಂದರೆ ಫುಡ್ಡಲ್ಲಿ ಎಕ್ಸ್ಟ್ರಾ ಮೆಗ್ನೀಷಿಯಮ್ ಮಾತ್ರ ಏನು ತಗೋಬೇಕಾಗಿ ಬರಲ್ಲ. ಮೊದಲಿನ ಕಾಲದಲ್ಲಿ ಏನಾಗ್ತಿತ್ತು ಈ ಡಿಫಿಷಿಯನ್ಸಿಗಳಲ್ಲಿ ಯಾಕೆ ಬರ್ತಾ ಇಲ್ಲ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಮೆಗ್ನೀಷಿಯಮ್ ಅಂದರೆ ಕ್ಯಾಲ್ಸಿಯಂ, ರಾಗಿ ಮತ್ತು ಸಾಸಿವೆ. ಸೊ ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ರು ಅಜ್ಜಿಯಂದ್ರು ಅಮ್ಮಂದ್ರು, ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ರು. ನಾವು ಹೆಂಗೋ ತಿನ್ಕೊಂಡ್ಬಿಡ್ತಿದ್ವಿ, ಸಾಸಿವೆ ಹಾಕ್ತಿದ್ವಿ. ಈಗ ಏನು ಮಾಡ್ತೀವಿ ಅಂದರೆ ಒಗ್ಗರಣೆ ಹಾಕಲ್ಲ, ಬಿಕಾಸ್ ಡಯಟ್ ಕಾನ್ಷಿಯಸ್ ಅಂತ ನಾವೇನು ಮಾಡ್ತೀವಿ, ಬರೀ ತರಕಾರಿ ಬರೀ ಬೇಯಿಸಿದ್ರೆ ಸಾಕು, ಒಗ್ಗರಣೆ ಹಾಕಬಾರ್ದು, ಎಣ್ಣೆ ಇರುತ್ತೆ ಅಂತ ಒಗ್ಗರಣೆ ಹಾಕಲ್ಲ. ಸೊ ಅದರಿಂದಾಗಿ ಮೆಗ್ನೀಷಿಯಮ್ ಡಿಫಿಷಿಯನ್ಸಿ ಬರುತ್ತೆ. ಒಂದೆರಡು ದಿನದಲ್ಲಿ ಯಾವುದೂ ಇದು ಡಿಫಿಷಿಯನ್ಸಿಗಳು ಡೆವಲಪ್ ಆಗುತ್ತೆ, ಲಾಂಗ್ ಸ್ಟ್ಯಾಂಡಿಂಗ್ ಡೆವಲಪ್ ಆಗ್ತಿರುತ್ತೆ. ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಇನ್ನೊಂದು ಪೊಟ್ಯಾಷಿಯಮ್ ಸ್ಟಾರ್ಟ್ ಆಗುತ್ತೆ. ಹೌದು, ನೀವು ಮಲಗೋ ಮುಂಚೆ ಎವ್ರಿಡೇ ಒಂದು ಬನಾನಾ ತಿಂದರೆ, ಬನಾನಾ ರಿಚೆಸ್ಟ್ ಸೋರ್ಸ್ ಆಫ್ ಪೊಟ್ಯಾಷಿಯಮ್. ಬನಾನಾ ಅಥವಾ ಮಜ್ಜಿಗೆ ಅಥವಾ ಈವನ್ ಸಾಲ್ಟಲ್ಲೂ ಕೂಡ ನಿಮಗೆ ಪೊಟ್ಯಾಷಿಯಮ್ ಇರುತ್ತೆ. ಎಸ್ಪೆಷಲಿ ಮಿಡ್ ನೈಟಲ್ಲೇ ಶುರುವಾಗುತ್ತೆ, ಬಿಕಾಸ್ ಸಮ್ಮರಲ್ಲಿ ಒಂದು ಕಾಲು ನಿಮ್ಮದು ಎಕ್ಸ್ಪೋಸ್ ಆಗ್ತಿರುತ್ತಲ್ಲ, ಗಾಳಿಗೆ ಎಕ್ಸ್ಪೋಸ್ ಆಗ್ತಿರುತ್ತೆ. ಒಂದು ಸಾಕ್ಸ್ ಹಾಕೊಂಡು ಮಲ್ಕೋಬೋದು ಅಥವಾ ಬೆಡ್ಶೀಟ್ ಕವರ್ ಮಾಡ್ಕೊಂಡು ಮಲ್ಕೋಬೋದು. ಇಲ್ಲಾಂದರೆ ಮಲ್ಗೋ ಮುಂಚೆ ದಿನ ಮಜ್ಜಿಗೆ ಕುಡಿಬೋದು, ಇಲ್ಲಾಂದರೆ ಬಾಳೆಹಣ್ಣು ರಿಚೆಸ್ಟ್ ಸೋರ್ಸ್ ಆಫ್ ಪೊಟ್ಯಾಷಿಯಮು. ಇಲ್ಲಾಂದರೆ ಅದಕ್ಕೆ ಮಜ್ಜಿಗೆಗೂ ಸಾಲ್ಟ್ ಹಾಕೊಂಡು ಕುಡಿರಿ ಅಂತೀವಿ. ಎಳ್ನೀರಲ್ಲೂ ಕೂಡ ತುಂಬ ಪೊಟ್ಯಾಷಿಯಮ್ ಇರುತ್ತೆ. ಸೊ ಈ ಥರ ಫುಡ್ಸ್ ತಗೋಬೋದು. ಇನ್ನೊಂದು ನಿಮಗೆ ಸಾಕ್ಸ್ ಏನಾದರೂ ಹಾಕ್ಕೊಂಡ್ರೆ ತುಂಬ ಬೆಳೆಯುತ್ತೆ. ಆಮೇಲೆ ನೀರು, ಡಿಹೈಡ್ರೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್. ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಿರ್ತೀವಿ, ಬೇರೆಲ್ಲ ಮಾಡ್ತಿರ್ತೀವಿ. ಇದನ್ನು ವಾಟರ್ನ ಈವನ್ ಮಕ್ಕಳಿಗೂ ಅಷ್ಟೇ, ಮಕ್ಕಳಿಗೆ ಗ್ರೋತ್ ಪೇನ್ಸ್ ಅಂತ ಬರುತ್ತೆ. ನಾವು ಮೋಸ್ಟ್ಲಿ ಅದು ಗ್ರೋತ್ ಪೇನ್ಸ್ ಇರುತ್ತೆ, ಎಸ್ಪೆಷಲಿ ಈ ಥರ ಟಿಬಿಯಾ ಬೋನ್ ಅಂತ ಹೇಳ್ತೀವಿ, ಅಲ್ಲಿ ಶಿನ್ ಆಫ್ ದ ಬೋನ್. ಸೊ ಅದು ಗ್ರೋತ್ ಪೇನ್ಸ್ ಇರುತ್ತೆ. ಅಪ್ ಟು 8 ಇಯರ್ಸ್ವರೆಗೂ ಅದರ ಪೇನ್ಸ್ ಬರ್ತಾ ಇರುತ್ತೆ, ಪೇನ್ಸ್ ಆ್ಯಂಡ್ ಕ್ರ್ಯಾಂಪ್ಸ್ ಬರ್ತಾ ಇರುತ್ತೆ. ಒಂದು ಡಿಹೈಡ್ರೇಷನ್ ಇರುತ್ತೆ. ಇಮಿಡಿಯೇಟ್ಲಿ ನೀರು ಕುಡಿಬೋದು ಅಥವಾ ಪಾದನ ಚೆನ್ನಾಗಿ ಮಸಾಜ್ ಮಾಡ್ಬೋದು, ಬಿಸಿ ಮಸಾಜ್ ಮಾಡ್ಬೋದು ಅಥವಾ ಕವರ್ ಮಾಡಿದ್ರೆ ಸರಿ. ಬಾಳೆಹಣ್ಣುಗಳಿರ್ಬೋದು, ಮೊಟ್ಟೆ, ಎನಿ ಟೈಪ್ ಆಫ್ ಬಾಳೆಹಣ್ಣು ಮ್ಯಾಮ್. ಅದು ಪಚ್ಚೆಬಾಳೆಯಲ್ಲಿ ಜಾಸ್ತಿ ಪೊಟ್ಯಾಷಿಯಮ್ ಇದೆ. ಬಟ್ ಒಬ್ಬೊಬ್ಬರು ಪಚ್ಚೆಬಾಳೆಯಲ್ಲಿ ಶೀತ ಆಗುತ್ತೆ, ಸೊ ಆ ಥರ ಎಲ್ಲ ಇದಿರೋದ್ರಿಂದ ಯಾವ ಬಾಳೆಹಣ್ಣಲ್ಲ ಅದು. ನೈಟ್ ಮಜ್ಜಿಗೆ ಮತ್ತು ಬಾಳೆಹಣ್ಣು ಅವಾಯ್ಡ್ ಮಾಡಿ ಅಂತ. ಅದೇ ಮ್ಯಾಮ್, ಅದು ಮೇನ್ಲಿ ಹೇಳೋದಂದ್ರೆ ನಮ್ಗೆ ಯೂಶಲಿ ಯಾರೋ ಬಂದಿಲ್ಲಿ ನಮ್ದು ಆ ಥರ ಫುಡ್ ರಿಸ್ಟ್ರಿಕ್ಷನ್ಸ್ ತುಂಬ ಕಡಿಮೆ ಇರುತ್ತೆ. ಈಗಷ್ಟೇ ನಾನು ಅದ್ರ ಬಗ್ಗೆ ಜಾಸ್ತಿ ಇದಕ್ಕೆ, ಬಿಕಾಸ್ ಅದು ಮ್ಯಾಮಿಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಕರೆಕ್ಟಾಗಿ ಅದ್ರ ಬಗ್ಗೆ ಜಾಸ್ತಿ ಅವರು ಫುಡ್ದು ಕರೆಕ್ಟಾಗಿ ಗೊತ್ತಿರುತ್ತೆ ಅವ್ರಿಗೆ, ಯಾಕೆ ಅವಾಯ್ಡ್ ಮಾಡಬೇಕು ಅಂತ. ನಮ್ಮದ್ರಲ್ಲಿ ಯೂಶಲಿ ಆ ಥರ ಇಲ್ಲ. ಬಟ್ ಅದೇ ಕಾಸ್ ಇರುತ್ತೆ ಅನಿಸ್ತಾ, ಮೇ ಬಿ ಅದೇ ಶೀತದ್ದು ಇದಿರ್ಬೋದು. ಸೊ ಅದರಿಂದ ಆಗಿರ್ಬೋದು, ಅದ್ರ ಬಗ್ಗೆ ನನಗೆ ಜಾಸ್ತಿ ನಾನು ಹೇಳಿದ್ರೆ ಹೌದು. ಸೊ ಹಾಟ್ ಪ್ಯಾಕ್ ಅಂದರೆ ಈಗ ಇನ್ಫ್ಲಮೇಷನ್ ಅಂದರೆ ಆಲ್ರೆಡಿ ಬಿಸಿ ಇರುತ್ತೆ, ಆಲ್ರೆಡಿ ಬಾಡಿಗೆ ಬಿಸಿ ಇರುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಈಗ ಪೇಯ್ನ್, ಈಗಷ್ಟೇ ಪೇಯ್ನ್ ಆಗಿದೆ ಅಂದರೆ ಹಾಟ್ ಪ್ಯಾಕ್ ಇಡೋದು ಬೇಡ. ಯಾಕಂದರೆ ಇನ್ಫ್ಲಮೇಷನ್ ಅಂದರೆ ಏನಾಗಿರುತ್ತೆ ಅಂದರೆ ಆಲ್ರೆಡಿ ಬ್ಲಡ್ ಸಪ್ಲೈ ಜಾಸ್ತಿ ಆಗಿರುತ್ತೆ. ಸೊ ನಾವು ಹಾಟ್ ಪ್ಯಾಕ್ ಇಟ್ಟಾಗ ಏನಾಗುತ್ತೆ, ಬ್ಲಡ್ ಸಪ್ಲೈ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸ್ಪೋರ್ಟ್ಸ್ ಇಂಜುರಿ ಅಥವಾ ಈಗ ಕ್ರ್ಯಾಂಪ್ ಯಾವ್ದಾದ್ರು ಜಸ್ಟ್ ಇವಾಗಷ್ಟೇ ಪೇಯ್ನ್ ಆಗಿರೋದು, ಅರ್ಲಿ ಪೇಯ್ನ್ಸಿಗೆ ಕೋಲ್ಡ್ ಪ್ಯಾಕ್ ಬೆಟರ್. ಸೊ ಕೋಲ್ಡ್ ಏನು ಮಾಡುತ್ತೆ ಅಂದರೆ ನಮ್ಮದು ಬ್ಲಡ್ ವೆಸಲ್ಸ್ ಎಕ್ಸ್ಪ್ಯಾಂಡ್ ಆಗಿರೋದನ್ನು ಕಂಪ್ರೆಸ್ ಮಾಡುತ್ತೆ, ವ್ಯಾಸೋ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೊ ಕಂಪ್ರೆಸ್ ಮಾಡುತ್ತೆ. ಹಾಟ್ ಪ್ಯಾಕ್ ಇಟ್ಟಾಗ ಏನಾಗುತ್ತೆ, ಇನ್ನೂ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ ಆ ಜಾಗಕ್ಕೆ, ಇನ್ನೂ ಪೇಯ್ನ್ ಜಾಸ್ತಿ ಆಗುತ್ತೆ, ವ್ಯಾಸೋಡೈಲೇಟೇಷನ್ ಅಂತ ಹೇಳ್ತೀವಿ. ಬಟ್ ಲಾಂಗ್ ಸ್ಟ್ಯಾಂಡಿಂಗ್ ಪೇಯ್ನ್ಸ್ ಇರುತ್ತಲ್ಲ, ಅದಕ್ಕೆ ಹಾಟ್ ಪ್ಯಾಕ್ ಇಟ್ಟರೆ ಬೆಟರ್. ಸೊ ಅದು ಹಾಟ್ ಪ್ಯಾಕ್ ಇಟ್ಟರೆ ಅದಕ್ಕೆ ರಿಲೀಫ್ ಸಿಗುತ್ತೆ ಬೆಟರ್. ಬೇರೆ ಯಾರಾದೇನಾದರೂ ಕ್ವಶನ್ಸ್ ಇತ್ತಾ? ಹೌದು, ಪೀರಿಯಡ್ಸ್ ಕ್ರ್ಯಾಂಪ್ ಮೇನ್ ಕಾಸ್ ಮಸಲ್ ಕ್ರ್ಯಾಂಪ್ಸ್ ಇರುತ್ತೆ. ಸೊ ಅದರಿಂದಾಗಿ ಹಾಟ್ ಬ್ಯಾಗ್ ಇಟ್ಟರೆ, ಬಿಕಾಸ್ ಹಾಟ್ ಫರ್ಮೆಂಟೇಷನ್ದು ಫೀಲ್ ಗುಡ್ ಫ್ಯಾಕ್ಟರ್ ಇರುತ್ತಲ್ಲ, ಮೇನ್ಲಿ ಅದೇ. ಆ್ಯಂಡ್ ಬ್ಯಾಕ್ ಮಸಲ್ಸ್ ಇದಿರುತ್ತಲ್ಲ, ಯೂಶಲಿ ಪೀರಿಯಡ್ಸ್ ಕ್ರ್ಯಾಂಪ್ ಆ ಥರ ಕ್ರಾನಿಕ್ ಇದಾಗಿರಲ್ಲ. ಬಟ್ ಒಬ್ಬರಿಗೆ ಎಂಡೋಮೆಟ್ರಿಯಸಿಸ್ ಅಂತ ಇರುತ್ತೆ. ಸೊ ಎಂಡೋಮೆಟ್ರಿಯಸ್ ಸಿವಿಯರ್ ಪೀರಿಯಡ್ಸ್ ಕ್ರ್ಯಾಂಪ್ ಬರುತ್ತೆ ಅವರಿಗೆ, ಆ್ಯಂಡ್ ಕಂಟಿನ್ಯೂಸ್ ಹೋಲ್ ಮಂತಲ್ಲೂ ಅವ್ರಿಗೆ ಪೇಯ್ನ್ ಇರುತ್ತೆ. ಅದು ಯೂಶಲಿ ಅವ್ರು ಸಫರ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸೊ ಅಂಥವ್ರಿಗೆ ಈ ಥರ ಹಾಟ್ ಪ್ಯಾಕ್ ಇಟ್ಟರೆ ಅಂಥವ್ರಿಗೆ ಜಾಸ್ತಿ ಆಗುತ್ತೆ, ಪೀರಿಯಡ್ಸ್ ಕ್ರ್ಯಾಂಪ್ ಅಂಥವ್ರಿಗೆ ಜಾಸ್ತಿ ಆಗುತ್ತೆ. ಸೊ ಅಂಥವ್ರಿಗೆ ಅವಾಯ್ಡ್ ಮಾಡಿರ್ತೀವಿ. ಅಂಥವ್ರಿಗೂ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಎಸ್ ಮ್ಯಾಮ್, ಟೆನಿಸ್ ಎಲ್ಬೋ ಹೇಳಕ್ಕೆ ಮಿಸ್ ಮಾಡಿದೆ. ಸೊ ಟೆನಿಸ್ ಎಲ್ಬೋ ಅಂದರೆ ಯೂಶಲಿ ತುಂಬ ಕಾಮನ್ ಕಂಡೀಷನ್, ಕೇಳಿದೊಳ್ಳೆ ಇದು ತುಂಬ ಜನ ಪೇಷಂಟ್ಸ್ ಬರ್ತಾರೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಬಿಕಾಸ್ ವಾಷಿಂಗ್ ಮಿಷಿನ್ ಇರೋದ್ರಿಂದ. ಬಟ್ ಮುಂಚೆಯವರೆಲ್ಲಂತೂ ಅದು ಈಗಲೂ ಹಳ್ಳಿಲಿ ಯಾರು ಬಟ್ಟೆ ಇನ್ನೂ ಕೈಯಲ್ಲಿ ಉಜ್ತಾರೆ, ತೊಳಿತಾರೆ, ಈ ಪಾರ್ಟಲ್ಲಿ ಪೇಯ್ನ್ ಬರುತ್ತೆ.
ಸೊ ಅದು ಟೆನಿಸ್ ಅಂದರೆ ಎಕ್ಸ್ಟೆನ್ಷನ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಈ ಥರ ಮೂವ್ಮೆಂಟ್ ಮಾಡುವಾಗ ಇಲ್ಲಿ ಪೇಯ್ನ್ ಶುರುವಾಗುತ್ತೆ, ತುಂಬ ಪೇಯ್ನ್ ಬರೋಕ್ಕೆ ಶುರುವಾಗುತ್ತೆ. ಸೊ ಅಂಥವ್ರಿಗೂ ಫಸ್ಟಿಗೆ ಫಿಸಿಯೋಥೆರಪಿ ಹೇಳ್ತೀವಿ. ಒಂದು ಸ್ಪ್ರಿಂಟ್ ಇರುತ್ತೆ, ಟೆನಿಸಲ್ಲಿ ಸ್ಪ್ರಿಂಟ್ ಅಂತ ಇರುತ್ತೆ. ಮೇಯ್ನಾಗಿ ಇಮ್ಮೊಬಿಲೈಸೇಷನ್ ಅಂತ ಹೇಳ್ತೀವಿ. ಎಲ್ಲ ಪೇನ್ ಕಂಡೀಷನ್ನಿಗೂ ಫಸ್ಟಿಗೆ ಒಂದು ನಿಮೋನಿಕ್ ಅಂದರೆ ರೈಸ್ ಅಂತ ಹೇಳ್ತೀವಿ. ರೆಸ್ಟ್ ಐಸ್ ಕಂಪ್ರೆಷನ್ ಮತ್ತು ಎಲಿವೇಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫಸ್ಟ್ ರೆಸ್ಟ್ ಹೇಳ್ತೀವಿ ಆ ಜಾಗಕ್ಕೆ. ಸೊ ರೆಸ್ಟ್ ಮತ್ತು ಟೆನಿಸಲ್ಲಿ ಸ್ಪ್ರಿಂಟ್ ಅಂತ ಬರುತ್ತೆ. ಈ ಪಾರ್ಟ್ ಇಲ್ಲಿಂದ ನಮಗೊಂದು 8 ಮಸಲ್ಸ್ ಇಲ್ಲಿಂದ ಹೊರಡುತ್ತೆ. ಈ ಭಾಗಕ್ಕೆ ಇಲ್ಲಿ ಮುಟ್ಟಿದ್ರೆ ಒಂದು ಮೂಳೆ ಸಿಗುತ್ತೆ. ಸೊ ಇಲ್ಲಿಂದ 8 ಮಸಲ್ಸ್ ಹೊರಗಡೆ ಬರುತ್ತೆ. ಸೊ ಆ ಮಸಲ್ಸ್ ಸ್ಪ್ರೇನ್ ಆಗ್ತಾ ಇರುತ್ತೆ. ಸೊ ಅದರಿಂದಾಗಿ ಈ ಥರ ಒಳಗಡೆ ಉರಿ ಬಂದು ಪೇಯ್ನ್ ಬರುತ್ತೆ. ಸೊ ಫಸ್ಟ್ ಸ್ಪ್ರಿಂಟ್ ಯೂಸ್ ಮಾಡೋಕ್ಕೆ ಹೇಳ್ತೀವಿ, ಸ್ಪ್ರಿಂಟ್ ಆ್ಯಂಡ್ ರೆಸ್ಟ್ ಹೇಳ್ತೀವಿ. ಸೊ ಅದರಲ್ಲೂ ಕಮ್ಮಿ ಆಗಿಲ್ಲ ಅಂದರೆ ಈ ಜಾಗಕ್ಕೆ ಒಂದು ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಡ್ತೀವಿ. ಅಲ್ಟ್ರಾಸೌಂಡ್ ನೋಡಿಕೊಂಡು ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಡ್ತೀವಿ ಒಬ್ಬೊಬ್ಬರಿಗೆ. ಬಟ್ ಒಬ್ಬೊಬ್ಬರಿಗೆ ಆಲ್ರೆಡಿ ಸ್ಟಿರಾಯ್ಡ್ ಇಂಜೆಕ್ಷನ್ ತಗೊಂಡಿರ್ತಾರೆ ಅಂತವ್ರಿಗೆ ಏನು ಮಾಡ್ತೀವಿ ಅಂದರೆ ಅಗೇನ್ PRP ಇಂಜೆಕ್ಷನ್ ಅಂತ ಕೊಡ್ತೀವಿ. ಸೊ PRP ಇಂಜೆಕ್ಷನ್ ಕೊಟ್ಟರೆ ಏನಾಗುತ್ತೆ, ಆ ಮಸಲ್ ಊತ ಇರುತ್ತಲ್ಲ, ಸೊ ಆ ಊತ ಕಮ್ಮಿ ಆಗಿರುತ್ತೆ. ಅವ್ರಿಗೆ ಆಲ್ಮೋಸ್ಟ್ ಒಂದು 6 to 8 ಮಂತ್ಸ್ವರೆಗೆ ಅವ್ರಿಗೆ ಮತ್ತೆ ಪೇಯ್ನ್ ಬರಲ್ಲ ಮ್ಯಾಮ್, ಅವ್ರಿಗೆ ರಿಲೀಫ್ ಇರುತ್ತೆ. ಪ್ಲಸ್ ಏನಂದರೆ ಅವರು ಈ ಥರ ಎಕ್ಸ್ಟೆನ್ಷನ್ ಮೂವ್ಮೆಂಟ್ ಯಾವುದಿರುತ್ತಲ್ಲ, ಬಟ್ಟೆ ಹಿಂಡೋದು, ಅಡುಗೆ ಮಾಡೋದು, ಈ ಥರ ತಿರುಗಿಸೋದು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ಫಾರ್ ಅಟ್ಲೀಸ್ಟ್ 3 ವೀಕ್ಸ್ವರೆಗೆ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ಸೊ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ರೆಸ್ಟ್ ಮಾಡಿದರೆ ಕಂಪ್ಲೀಟ್ ರೆಸ್ಟ್ ಅಂದರೆ ಈ ಪಾರ್ಟಿಗೆ ರೆಸ್ಟ್ ಮಾಡೋದು ಕಂಪ್ಲೀಟ್. ಅದೇ ಹೇಳಿದ್ನಲ್ಲ, ಒಂದು ಮೇ ಬಿ ಅರ್ಲಿ ಸ್ಟೇಜಸಲ್ಲಿದ್ದರೆ ಕಮ್ಮಿ ಆಗುತ್ತೆ. ಅದೇ ಒಂದು ಬೋನ್ ಮೇಲೆಗೆ ಮಸಲ್ಸ್ ಅಟ್ಯಾಚ್ ಆಗುತ್ತಲ್ಲ, ಸೊ ಅಟ್ಯಾಚ್ ಆಗೋ ಜಾಗನ ಫಸ್ಟ್ ರೆಸ್ಟ್ ಮಾಡಿದ್ರೆ ಅರ್ಲಿ ಸ್ಟೇಜಸಲ್ಲಿ ಕಮ್ಮಿ ಆಗುತ್ತೆ. ಬಟ್ ಒಬ್ಬೊಬ್ರಿಗೆ ಏನಾಗಿರುತ್ತೆ ಅಂದರೆ ತುಂಬ 6 ಮಂತ್ಸ್ 1 ಇಯರ್ವರೆಗೆ ಇರುತ್ತೆ, ಅಂಥವ್ರಿಗೆ ಕಮ್ಮಿ ಆಗಲ್ಲ. ಅಂಥವ್ರಿಗೆ ಇಂಜೆಕ್ಷನ್ ಕೊಡಲೇಬೇಕಾಗುತ್ತೆ. ಸೊ ಅಂಥವ್ರಿಗೆ ಆ ಜಾಗಕ್ಕೆ ಇಂಜೆಕ್ಷನ್ ಕೊಟ್ಟರೆ ಆ ಜಾಗದಲ್ಲಿ ಅದು ಅಟ್ಯಾಚ್ ಆಗಿರುತ್ತಲ್ಲ, ಆ ಇನ್ಫ್ಲಮೇಷನ್ ನಾವು ಬಿಡಿಸಲೇಬೇಕಾಗುತ್ತೆ. ಅಂಥವ್ರಿಗೆ ಬರೀ ರೆಸ್ಟಲ್ಲಿ ಕಮ್ಮಿ ಆಗಲ್ಲ. ಸ್ಪ್ರಿಂಟ್ ಟ್ರೈ ಮಾಡ್ತೀವಿ ಫಸ್ಟಿಗೆ. ಸೊ ಅದರಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಂಜೆಕ್ಷನ್ ಮಾಡಲೇಬೇಕಾಗುತ್ತೆ. ಮೇ ಬಿ 3 ಮಂತ್ಸ್ ಆದಮೇಲೆ ಇಂಜೆಕ್ಷನ್ ಮಾಡ್ತೀವಿ. ಏನಾದರೂ ಕ್ವಶನ್ ಇತ್ತಾ ಯಾರಿಗಾದ್ರು? Last but the least, Yes, ma'am. common is the heel ಆಗೋದು. ಅದಕ್ಕೆ there is no solution ಅಂತ ಹೇಳಿ ಸಾಫ್ಟ್ ಚಪ್ಪಲಿ ಹಾಕೊಂಡು ಓಡಾಡಿ ಅಂತ ಹೇಳ್ತಾರೆ. So is that ಹೀಲ್ ಇಸ್ ಒಂದು ಅಂದರೆ ಏನಕ್ಕೆ ಕೇಳಿ ಪ್ಲಾಂಟರ್ ಫೆಸಿಲಿಟೀಸ್. ಎಸ್ ಮ್ಯಾಮ್. ಸಾಫ್ಟ್ ಆ್ಯಕ್ಚುಲಿ ಏನಿರುತ್ತೆ ಅಂದರೆ ಫ್ಲ್ಯಾಟ್ ಫುಟ್ ಅಂತ ಹೇಳ್ತೀವಿ ಮ್ಯಾಮ್. ನಮ್ಮದು ಫುಟ್ಟಲ್ಲಿ ಕೆಳಗಡೆ ನಮ್ಮದು ಪಾದ ಎಲ್ಲಿಗೆ ನೆಲಕ್ಕೆ ಟಚ್ ಆಗುತ್ತಲ್ಲ ಆ ಜಾಗದಲ್ಲಿ ಯೂಶ್ವಲಿ ಗ್ಯಾಪ್ ಇರುತ್ತೆ. ಸೊ ಮಕ್ಕಳಲ್ಲಿ ಏನಿರುತ್ತೆ ಅಪ್ ಟು 4 to 5 ಇಯರ್ಸ್ ಹೆಂಗಿರುತ್ತಲ್ಲ ಮಕ್ಕಳಲ್ಲಿ ಫ್ಲ್ಯಾಟ್ ಫುಟ್ ಅಂದರೆ ಆ ಡೆವಲಪ್ ಆಗಿರಲ್ಲ, ಮೀಡಿಯಲ್ ಆರ್ಚ್ ಅಂತ ಡೆವಲಪ್ ಆಗಿರಲ್ಲ. ಸೊ ಅದೇ ಥರ ಕಂಟಿನ್ಯೂ ಆದರೆ ಒಬ್ಬೊಬ್ಬರಿಗೆ, ಸೊ ಆ ಥರ ಫ್ಲ್ಯಾಟ್ ಫುಟ್ ಇದ್ದವರಿಗೆ ಈ ಥರ ಸಮಸ್ಯೆ ಬಂದೇ ಬರುತ್ತೆ. ಕಂಟಿನ್ಯೂಸ್ ಏನಾಗುತ್ತೆ, ಪ್ಲಾಂಟರ್ ಫೇಶಿಯಾ ಕೆಳಗಡೆ ಟಚ್ ಆಗ್ತಾ ಇರುತ್ತೆ. ನನಗೆ ಪಿಕ್ಚರ್ ತೋರಿಸಿ ನನಗೆ ಬೆಟರ್ ಅರ್ಥ ಆಗುತ್ತೆ. ಸೊ ಅಂಥವ್ರಿಗೆ ಸಾಫ್ಟ್ ಚಪ್ಪಲ್ ವಿತ್ ಮೀಡಿಯಲ್ ಆರ್ಚ್ ಹಾಕಬೇಕು. ಯೂಶ್ವಲಿ ಸಿಗುತ್ತೆ, ಸುಪಾದ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಅದರಲ್ಲಿ ಅವರೇ ಮೀಡಿಯಲ್ ಆರ್ಚನ್ನ ಇದು ಮಾಡಿಕೊಡ್ತಾರೆ, ಹೊಲಿದು ಕೊಡ್ತಾರೆ. ಎಕ್ಸ್ಟ್ರಾ ಒಂದು ಒಳಗಡೆ ಸೈಡಿಗೆ ನೋಡಿರ್ಬೋದು ಬ್ಲ್ಯಾಕ್ ಕಲರ್ ಇದು ಮಾಡಿಕೊಡ್ತಾರೆ. ಸೊ ಅದನ್ನು ಹಾಕ್ಕೊಂಡ್ರೆ ಅವ್ರಿಗೆ ಬೆಟರ್ ಆಗುತ್ತೆ, ಸಪೋರ್ಟ್ ಸಿಗುತ್ತೆ. ಸೊ ಈ ಥರ ನಮ್ಮದು ಫ್ಲ್ಯಾಟ್ ಫುಟ್ ಇದ್ದರೆ, ಸೊ ಕೆಳಗಡೆ ಇದು ಪ್ಲಾಂಟರ್ ಫೇಶಿಯಾ ಅಂತ ಇರುತ್ತೆ. ನಮ್ಮದು ಲೋವೆಸ್ಟ್ ಇದಿರುತ್ತೆ. ಸೊ ಅದು ಕೆಳಗಡೆ ಟಚ್ ಆಗ್ತಾ ಇರುತ್ತೆ. ಆರ್ಚ್ ಇದ್ದವರಿಗೆ ಏನಾಗುತ್ತೆ, ಅದು ನೆಲಕ್ಕೆ ಟಚ್ ಆಗ್ತಾ ಇರಲ್ಲ. ಸೊ ಆರ್ಚ್ ಇಲ್ಲದೆ ಇದ್ದವರಿಗೆ ಕಂಟಿನ್ಯೂಸ್ ಈ ಥರ ಟಚ್ ಆಗ್ತಿರುತ್ತೆ. ಅದ್ರ ಜೊತೆಗೆ ಕ್ಯಾಲ್ಕೇನಿಯಮ್ ಇದೊಂದು ಬೋನ್ ಇರುತ್ತೆ, ಈ ಥರ ದೊಡ್ಡದು ಹೀಲ್ ಬೋನ್ ಅಂತೀವಲ್ಲ. ಸೊ ಅದರಲ್ಲಿ ಒಬ್ಬೊಬ್ಬರಿಗೆ ಸ್ಪರ್ ಅಂತ ಡೆವಲಪ್ ಆಗಿರುತ್ತೆ, ಎಕ್ಸ್ಟ್ರಾ ಮೂಳೆ ಡೆವಲಪ್ ಆಗಿರುತ್ತೆ. ಸೊ ಅಂಥವ್ರಿಗೆ ಪ್ಲಾಂಟರ್ ಫೆಸಿಲಿಟೀಸ್ ಜಾಸ್ತಿ ಇರುತ್ತೆ. ಒಬ್ಬೊಬ್ಬರಿಗೆ ಇದರಲ್ಲೂ ಕಮ್ಮಿ ಆಗಿಲ್ಲ ಅಂದರೆ ಸರ್ಜರಿ ಮಾಡಬೇಕಾಗುತ್ತೆ ಸ್ಪರ್. ಬಟ್ ಎಲ್ರಿಗೂ ಸ್ಪರ್ ಇರಲ್ಲ, ಅದಕ್ಕೆ ಫಸ್ಟ್ ಎಕ್ಸ್ರೇ ಮಾಡಿ ನೋಡ್ತೀವಿ. ಸೊ ಈ ಥರ ಈ ಫೇಶಿಯಾ ಕೆಳಗಡೆ ಟಚ್ ಆಗ್ತಿರುತ್ತಲ್ಲ, ಸೊ ಅಂಥದ್ದನ್ನ ನಾವು ಚಪ್ಪಲ್ ಹಾಕಿದಾಗ ಏನಾಗುತ್ತೆ, ನೆಲಕ್ಕೆ ಟಚ್ ಆಗೋದನ್ನ ಅವಾಯ್ಡ್ ಮಾಡ್ತೀವಿ. ಪ್ಲಸ್ ಈ ಥರ ಆರ್ಚ್ ಇರಲ್ಲ, ಸೊ ಆ ಮೀಡಿಯಲ್ ಆರ್ಚ್ ಹಾಕೋದ್ರಿಂದಾಗಿ ಅದು ಎಲಿವೇಟ್ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡ್ತೀವಿ. ಹೀಲ್ಸ್ನ ಮೇನ್ಲಿ ಹೀಲ್ ಅವಾಯ್ಡ್ ಮಾಡೋಕ್ಕೆ ಮೇನ್ ಯಾಕೆ ಹೇಳ್ತೀವಿ ಅಂದರೆ, ನಮ್ಮದು ಬಾಡಿದು ಕರ್ವನ್ನ ಆಲ್ಟ್ರ್ ಮಾಡುತ್ತೆ. ಅದು ನಮ್ಮದು ಯೂಶ್ವಲಿ ಇರೋ ಕರ್ವನ್ನ ಹೀಲಿಂದ ಆಲ್ಟ್ರ್ ಆಗುತ್ತೆ. ಸೊ ನಮಗೆ ಬ್ಯಾಕ್ ಪೇನ್ಸ್ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಹೀಲ್ಸ್ ಹಾಕೊಳ್ಳೋದು ಕೂಡ ನಾಟ್ ಅಡ್ವೈಸಬಲ್ ನಮ್ಮ ಕಡೆಯಿಂದ. ಬಿಕಾಸ್ ಲಾಂಗ್ ಸ್ಟ್ಯಾಂಡಿಂಗ್ ಅದಕ್ಕಿಂತ ಕಂಫರ್ಟೇಬಲ್ ಶೂಸ್ ಅಥವಾ ಕಂಫರ್ಟೇಬಲ್ ಸ್ಯಾಂಡಲ್ಸ್ ಆರ್ ಬೆಟರ್. ಬಿಕಾಸ್ ಹೀಲ್ಸ್ ಹಾಕೋದ್ರಿಂದ ನಮ್ಮದು ಬಾಡಿ ಕರ್ವೇಚರ್ ಚೇಂಜ್ ಆಗುತ್ತೆ. ಸೊ ಅದರಿಂದ ಲಾಂಗ್ ಸ್ಟ್ಯಾಂಡಿಂಗ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಮೇಡಮ್, ಮೈಗ್ರೇನ್ಗೆ ಏನು ಸೊಲ್ಯೂಷನ್? ಎಸ್ ಮ್ಯಾಮ್. ಅದೇ ನಾನು ಹೇಳಿದೆ, ಫಸ್ಟ್ ಮೈಗ್ರೇನ್ ಹೌದಾ ಅಲ್ವಾ ಅಂತ ಫಸ್ಟ್ ಫೈಂಡ್ ಔಟ್ ಮಾಡೋದು. ಇನ್ನೊಂದು ಏನಂದರೆ CBT ಹೇಳ್ತೀವಿ, ಅಂದರೆ ಕಾಗ್ನಿಟಿವ್ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್. ಮೈಗ್ರೇನ್ ಇದ್ದವ್ರಿಗೆ ಏನಾಗುತ್ತೆ ಅಂದರೆ, ಲಾಂಗ್ ಸ್ಟ್ಯಾಂಡಿಂಗ್ ಪೇಯ್ನ್ ಬಂದು ಅವ್ರಿಗೆ ಏನಾಗಿರುತ್ತೆ, ಆಲ್ಮೋಸ್ಟ್ ಅವ್ರಿಗೆ ಮೈಂಡ್ ಅಂದರೆ ಏನು ಮಾಡಿದ್ರೆ ಅದು ಪೇಯ್ನ್ ಬಂದೇ ಬರುತ್ತೆ ಅಂತ ಒಂದು ಅವಾಯ್ಡೆನ್ಸ್ ಆಫ್ ಟ್ರಿಗರ್ಸ್ ಮ್ಯಾಮ್. ಯಾವುದರಿಂದ ಅವ್ರಿಗೆ ಬರುತ್ತೆ, ಯೂಶ್ವಲಿ ಎಷ್ಟಂದರೆ ಸ್ವಲ್ಪ ಇಯರ್ಸ್ ಆದಮೇಲೆ ಗೊತ್ತಾಗಿರುತ್ತೆ. ಬಿಸಿಲಿಗೆ ಹೋದಾಗ ಬರುತ್ತೆ, ಹಸಿವೆ ಇದ್ದಾಗ ಬರುತ್ತೆ, ನಿದ್ದೆ ಮಾಡಿಲ್ಲ ಅಂದರೆ ಬರುತ್ತೆ. ಸೊ ಫಸ್ಟ್ ಅವಾಯ್ಡೆನ್ಸ್ ಆಫ್ ಟ್ರಿಗರ್ಸ್.
ನೆಕ್ಸ್ಟ್ ಒಂದು ಇದ್ದಾರೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಸೈಕೋಥೆರಪಿಸ್ಟ್ ಕೊಡ್ತಾರೆ, ಅದನ್ನ ಆ ಥರ ಬಿಹೇವಿಯರ್ ಥೆರಪಿ ಕೊಡ್ತಾರೆ. ಇನ್ನೊಂದು ಫಸ್ಟಿಗೆ ಬ್ಲಾಕ್, ಇಲ್ಲಿ ಒಂದು ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ಸೊ ಅಲ್ಲಿ ನಾವು ಬ್ಲಾಕ್ ಇಂಜೆಕ್ಷನ್ ಕೊಟ್ಟು ನೋಡ್ತೀವಿ. ಕೆಲವೊಂದು ನರಗಳಿರುತ್ತೆ, ಇಲ್ಲಿ ನರಗಳಿರುತ್ತೆ, ಈ ಥರ ಫುಲ್ ಬ್ಯಾಂಡ್ ಥರ ಇರುತ್ತೆ. ಸೊ ಅಲ್ಲಿ ಫಸ್ಟ್ ಇಂಜೆಕ್ಷನ್ ಕೊಟ್ಟು ನೋಡ್ತೀವಿ. ಆ ಇಂಜೆಕ್ಷನ್ ಅದು ಎಫೆಕ್ಟ್ ವರ್ಕ್ ಆಗ್ತಿದೆ ಅಂದರೆ ಅದೇ ಸೈಡ್ಗೆ ಬೋಟಾಕ್ಸ್ ಇಂಜೆಕ್ಷನ್ ಮಾಡ್ತೀವಿ. ಬೋಟಾಕ್ಸ್ ಅಂದರೆ ಈಗ ಫೇಸಿಗೆಲ್ಲ ಬೋಟಾಕ್ಸ್ ತಗೋದಲ್ಲಿ ಯಾವ ಥರ ಅವರಿಗೆ ಮಸಲ್ಸ್, ಇದು ಅಷ್ಟೇ ಮಸಲ್ ಸ್ಪ್ಯಾಸಮಿಗೆ ಹೋಗೋದ್ರಿಂದ ಆಗುತ್ತೆ. ಸೊ ಬೋಟಾಕ್ಸ್ ಏನಾಗುತ್ತೆ ಮಸಲ್ ರಿಲ್ಯಾಕ್ಸ್ ಮಾಡುತ್ತೆ. ಈ ಮಸಲ್ ಪೇಯ್ನ ಬೋಟಾಕ್ಸ್ ಕೊಟ್ಟಾಗ ಅದರಿಂದಲೂ ಕಮ್ಮಿ ಆಗುತ್ತೆ. ಬೋಟಾಕ್ಸ್ ಕೊಟ್ಟು ಯೂಶಲಿ 6 monthsವರೆಗೆ ಅವ್ರಿಗೆ ಪೇಯ್ನ್ ಇರುತ್ತೆ. ಯೂಶಲಿ ಬೋಟಾಕ್ಸ್ ಇನ್ನೂ ಜಾಸ್ತಿ ಅಷ್ಟೊಂದು ರ್ಯಾಂಪೆಂಟ್ ಆಗಿದೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬೋಟಾಕ್ಸ್. ಒಂದೊಂದು ವೈರಿಗೆ 8,000 ಕಾಸ್ಟ್ ಆಗಿದೆ. ಸೊ ಹಾಗಾಗಿ ಯೂಶಲಿ ಯಾರು ಇದು ತುಂಬ ಬ್ಯಾಂಗ್ಳೂರಲ್ಲಿ ತುಂಬ ಜನ ಮಾಡ್ತಾರೆ, ನಾವೇನು ಮೈಸೂರಲ್ಲಿ ಅಷ್ಟೊಂದು ಮಾಡ್ತಾರೆ, ಬಟ್ ಮಾಡ್ತಾ ಇದ್ದೀವಿ. ಪೇಷಂಟ್ಸ್ ಅಫೋರ್ಡೆಬಲ್ ಅಕ್ಸೆಪ್ಟ್ ಮಾಡಿಕೊಡೋ ಪೇಷಂಟ್ಸಿಗೆ ಬೋಟಾಕ್ಸ್ ಫಸ್ಟ್ ಬ್ಲಾಕ್ ಕೊಟ್ಟು ನೋಡಿ ಅಂಥವ್ರು ಕೂಡ ರಿಲೀಫ್ ಆಗುತ್ತೆ. ಅಥವಾ ಇನ್ನೊಂದು ಸ್ಟಿರಾಯ್ಡ್ ಬ್ಲಾಕ್ ನಮಗೆ ಮೂಗಿನ ನರ ಇರುತ್ತೆ. ಸೊ ಅದಕ್ಕೂ ಇಂಜೆಕ್ಷನ್ ಕೊಟ್ಟರೆ ಅದರಿಂದ ವೈದ್ಯೋ ನಾರಾಯಣ ಹರಿ. ನಾನು 25 years ಕಾರ್ಟಿಜನ್ ತಗೊಳ್ತಾ ಇದ್ದೆ. ಕಾರ್ಟಿಜನ್ ಅದರಲ್ಲಿ ಡಿಜನರೇಟ್ ಆಗುತ್ತೆ ಜೆಲ್ಲು ಅಂತ ಹೇಳಿದ್ರು. ಓಕೆ ಓಕೆ ಓಕೆ. ಬಟ್ ಸ್ಟಿಲ್ ಅದು ನಾನು ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಬಂದಾಗ ಅದು ಅದಕ್ಕೆ ಇದಾಗಿದೆ, ಅಡ್ರೆಸ್ ಆಗಿ ಅದು ಎಫೆಕ್ಟ್ ಆಗ್ತಾಯಿತ್ತು. ನಾವು ಇದನ್ನು ನಾನು ನಿಲ್ಲಿಸ್ಬಿಟ್ಟೆ. ನಿಜವಾಗ್ಲೂ ಅದರಿಂದ ಹೀಗೆ ಜೆಲ್ಲು ಉತ್ಪತ್ತಿ ಆಗುತ್ತೆ. ಕಾಂಪ್ಲಿಸನ್ ಅಂದರೆ ಕಾಂಡ್ರೇಟಿನ್ ಸಲ್ಫೇಟ್ ಅಂತ ಇದೆಯಾ ಮ್ಯಾಮ್ ಅದರಲ್ಲಿ? ಅಂದರೆ ಅದು ಇದಕ್ಕೆ ಅಂತ ಕೊಟ್ಟಿದ್ರೆ ನಿಮಗೆ ಕಾರ್ಟಿಲೇಜ್ ಇದಕ್ಕೆ ಅಂತ ಕೊಟ್ಟಿದ್ರೆ, ಅಂದರೆ ಮೂಳೆ ಇದೆ ಡಿಜನರೇಷನ್ ಆಗಬಾರ್ದು ಅಂತ ಕೊಟ್ಟಿದ್ರೆ. ಯೂಶಲಿ 25 years ಕೊಡಲ್ಲ ಮ್ಯಾಮ್, 3 months ಥರ ಕೊಡ್ತೀವಿ. ಅಂದರೆ ಕಂಟಿನ್ಯೂಸ್ ಅಷ್ಟು, ಬಿಕಾಸ್ ನಮ್ಮದು ಆಲ್ರೆಡಿ ಕಾರ್ಟಿಲೇಜ್ ಇದ್ದಿದ್ದನ್ನ ನಾವು ಎಕ್ಸ್ಟ್ರಾ ಸಪ್ಲಿಮೆಂಟ್ ಮಾಡಿದರೂ ಕೂಡ ಸ್ವಲ್ಪ ಟೈಮಿಗೆ ವರ್ಕ್ ಆಗುತ್ತೆ ಅಷ್ಟೇ. ಬಟ್ ಲಾಂಗ್ ಸ್ಟ್ಯಾಂಡಿಂಗ್ ತಗೊಳ್ಳೋದು ಬೇಡ ಮ್ಯಾಮ್. 3 months ಯೂಶಲಿ ಕೊಡ್ತೀವಿ, ಆಮೇಲೆ 3 months ಸ್ಟಾಪ್ ಮಾಡ್ತೀವಿ, ಆಮೇಲೆ ವಾಪಸ್ ಕೊಡ್ತೀವಿ. 3 monthsವರೆಗೂ ಆ ಥರ ಕೊಡ್ತಾ ಹೋಗ್ತೀವಿ. ಈವನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟು ಅಷ್ಟೇ, ಕಂಟಿನ್ಯೂಸ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೂಡ ತಗೊಳ್ಳೋದು ಅಗತ್ಯ ಇಲ್ಲ ಮ್ಯಾಮ್. ಬಿಕಾಸ್ ನಮಗೆ ಟು ಬಿ ಫ್ರ್ಯಾಂಕ್, ಬಿಕಾಸ್ ಕ್ಯಾಲ್ಶಿಯಂ ಏನಕ್ಕೆ ಎಲ್ರಿಗೂ ಕೊಡ್ತೀವಿ ಪೋಸ್ಟ್ ಮೆನೋಪಾಸಲ್ ಅಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟಲ್ಲಿ ಬರೀ ಕ್ಯಾಲ್ಶಿಯಂ ಇರಲ್ಲ. ಸೊ ಹಾಗಂತ ಯಾರು ಕ್ಯಾಲ್ಶಿಯಂ ಸ್ಟಾಪ್ ಮಾಡಬೇಡಿ, ಬರೀ ಕ್ಯಾಲ್ಶಿಯಂ ಇರಲ್ಲ ಕ್ಯಾಲ್ಶಿಯಂ ಟ್ಯಾಬ್ಲೆಟಲ್ಲಿ. ಸೊ ಅದ್ರ ಜೊತೆಗೆ ಬೇರೆ ಅಂಶಗಳಿರುತ್ತೆ ಅಂತ ಕ್ಯಾಲ್ಶಿಯಂ ಕೊಡ್ತೀವಿ. ನಾವು ಪರ್ ಡೇ ನಾವು 2000 mg ಆಫ್ ಕ್ಯಾಲ್ಶಿಯಂ ತೊಗೋಬೇಕು. ಬಟ್ ನಮಗೆ ಫುಡ್ಡಲ್ಲಿ ಸಿಗೋದು ಓನ್ಲಿ 200 mg. ಸೊ ಆಲ್ಮೋಸ್ಟ್ ಇನ್ನೂ 1000 mg ಅಷ್ಟವರೆಗೆ ನಾವು ಎಕ್ಸ್ಟ್ರಾ ಕ್ಯಾಲ್ಶಿಯಂ ತೊಗೊಳ್ಳೇಬೇಕಾಗುತ್ತೆ. ಬಟ್ ಆಫ್ಟರ್ 35-40 years ಏನಾಗುತ್ತೆ, ನಾವು ಎಷ್ಟು ಔಟ್ಸೈಡಿಂದ ಕ್ಯಾಲ್ಶಿಯಂ ತೊಗೊಂಡ್ರು ಕೂಡ ಅದು ನಮ್ಮ ಬೋನಿಗೆ ಸೇರಲ್ಲ. ಅದು ನಾವು ಏನೇ ಎಕ್ಸ್ಟ್ರಾ ಕ್ಯಾಲ್ಶಿಯಂ ತೊಗೊಂಡ್ರು ಕೂಡ ಬಿಫೋರ್ 35-40 ತೊಗೊಂಡ್ರೆ ಬೋನಿಗೆ ಹೋಗುತ್ತೆ. ಆಫ್ಟರ್ 40 ತೊಗೊಂಡಿದ್ದು ನಮ್ಮ ಬೋನಿಗೆ ಹೋಗಲ್ಲ ನಾವು. ಸೊ ಅದೇನು ಮೇನ್ಲಿ ಏನು ಮಾಡುತ್ತೆ ಅಂದರೆ ನಮ್ಮದು ಮಸಿಲ್ ಸ್ಟ್ರೆಂತ್ ಎಕ್ಸ್ಟ್ರಾ ಮಾಡುತ್ತೆ. ಸೊ ಅದ್ರ ಜೊತೆ ಕ್ಯಾಲ್ಶಿಯಂ ಜೊತೆಗೆ ವಿಟಮಿನ್ D3 ಇರೋದ್ರಿಂದಾಗಿ ನಮಗೆ ಅದು ರಿಲೀಫ್ ಸಿಗುತ್ತೆ. ಬಟ್ ನಮ್ಮ ಕ್ಯಾಲ್ಶಿಯಂ ಎಕ್ಸ್ಟ್ರಾ ನಾವು ಕ್ಯಾಲ್ಶಿಯಂ ತೊಗೊಂಡ ತಕ್ಷಣ ನಮ್ಮದು ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಅಂತ ಇಲ್ಲ. ಬಟ್ ಅದು ಅಂದರೆ ಏನಕ್ಕೆ ಅಂದರೆ ನಾವು ಕೊಡ್ತೀವಿ ಅಂದರೆ ನಮ್ಮದು ರೆಗ್ಯುಲರ್ ಡೈಲಿ ಇಂಟೇಕ್ ಆಫ್ ಕ್ಯಾಲ್ಶಿಯಂ ನಮ್ಗೆ ತುಂಬ ಕಡಿಮೆ ಇರುತ್ತೆ. ಬಿಕಾಸ್ ನಾವು ಎಷ್ಟು ಹಾಲು ತೊಗೊಂಡ್ರು, ಎಗ್ ಎಷ್ಟು ತೊಗೊಂಡ್ರು ಕೂಡ ಡೈಲಿ ಇಂಟೇಕ್ ಆಫ್ ಕ್ಯಾಲ್ಶಿಯಂ ನಾವು 2 ಗ್ರಾಮ್ವರೆಗೆ ಮಾಡೋಕ್ಕಾಗಲ್ಲ. ಸೊ ಅದರಿಂದಾಗಿ ಎಕ್ಸ್ಟ್ರಾ ಕ್ಯಾಲ್ಶಿಯಂ ಅಟ್ಲೀಸ್ಟ್ 500 mg ಪರ್ ಡೇ ತೊಗೋತೀವಿ. ಅದನ್ನು ಕೂಡ ಕಂಟಿನ್ಯೂಸ್ ತೊಗೋಬೇಕು ಅಂತಿಲ್ಲ. 3 months ಕ್ಯಾಲ್ಶಿಯಂ ತೊಗೊಂಡು 1 or 2 months ಗ್ಯಾಪ್ ಕೊಟ್ಟು ಆಮೇಲೆ ಕ್ಯಾಲ್ಶಿಯಂ ತೊಗೋಬೋದು. ಕಂಟಿನ್ಯೂಸ್ ತೊಗೋಬೇಕು ಅಂತಿಲ್ಲ. ಕ್ಯಾಲ್ಶಿಯಂ ಆದರೂ ಅಷ್ಟೇ, ಇವನ್ ನೀವು ಹೇಳಿದ್ದು ಕಾರ್ಟಿಲೇಜ್ ಸಲ್ಫೇಟ್, ಕಾರ್ಟಿಲೇಜ್ ಟ್ಯಾಬ್ಲೆಟ್ ಆದರೂ ಅಷ್ಟೇ. ಅದಕ್ಕೆ ಈ ಕಾರ್ಟಿಲೇಜ್ ಆಲ್ರೆಡಿ ಕಮ್ಮಿ ಆದಮೇಲೆ ಟ್ಯಾಬ್ಲೆಟಿಂದನೂ ಎಕ್ಸ್ಟ್ರಾ ಟ್ಯಾಬ್ಲೆಟಿಂದ ಅಥವಾ ಫುಡ್ಡಿಂದನೂ ಎಕ್ಸ್ಟ್ರಾ ಕಾರ್ಟಿಲೇಜ್ ಗ್ರೋತ್ ಆಗಲ್ಲ ಮ್ಯಾಮ್. ಸ್ವಲ್ಪ ಫಾರ್ ಸಮ್ ಎಕ್ಸ್ಟೆಂಟ್ ಆಗ್ಬೋದು, ಮೇ ಬಿ ಅದೇ ಒಂದು 20-30% ಗ್ರೋತ್ ಆಗ್ಬೋದು. ಬಟ್ ವಾಪಸ್ ಮುಂಚೆ ಥರ ಗ್ರೋತ್ ಆಗಲ್ಲ. ಸೊ ನಿಮಗೆ ಕಿಡ್ನಿ ಸ್ಟೋನ್ ಎಫೆಕ್ಟ್ ಇದ್ದಿದ್ದರೆ ಅದನ್ನು ಸ್ಟಾಪ್ ಮಾಡೋದು ಬೆಟರ್. ಜೆಲ್ ರೀಜನರೇಟ್ ಆಗೋದು, ಜೆಲ್ ರೀಜನರೇಟ್ ಒಂದು ಆ ಥರ ಫುಲ್ ಡ್ರೈ ಅಪ್ ಆದಮೇಲೆ ಜೆಲ್ ರೀಜನರೇಟ್. ಅದಕ್ಕೆ ಅದು ಎಕ್ಸ್ಟ್ರಾ ಅಂದರೆ ಹೇಳಿದ ನನಗೆ ವಿಸ್ಕಸ್ ಇಂಜೆಕ್ಷನ್ ಅಂತ ಹೇಳಿದ್ನಲ್ಲ, ಹೈಲುರೋನಿಕ್ ಆ್ಯಸಿಡ್ ಅಂತ ಎಕ್ಸ್ಟ್ರಾ ಇಂಜೆಕ್ಷನ್ನ ಹಾಕ್ತೀವಿ ನಾವು. ಇದು ನೋಡಿಬಿಟ್ಟು ಅದರಿಂದ ಒಳಗಡೆಗೆ ಹಾಕ್ತೀವಿ, ಜೆಲ್ಲನ್ನು ಹಾಕ್ತೀವಿ ನಾವು. ಈವನ್ ಜೆಲ್ ಹಾಕಿದ್ದಾದರೂ ಅಷ್ಟೇ ನಾವು ಅದನ್ನು ಮುಂಚೆನೇ ಹೇಳ್ತೀವಿ 6 monthsವರೆಗೆ ಜೆಲ್ ಎಫೆಕ್ಟ್ ಇರುತ್ತೆ ಅಂತ. ಸೊ ನಾವು ಎಕ್ಸ್ಟ್ರಾ ಹಾಕಿರೋ ಜೆಲ್ ಆದರೂ ಕೂಡ 6 monthsವರೆಗೆ ರಿಲೀಫ್ ಇರುತ್ತೆ ಅಷ್ಟೇ. ಅದನ್ನು ಯಾವಾಗ ಹಾಕ್ತೀವಿ ಅಂದರೆ ಸ್ಟೇಜ್ 3 ಅಥವಾ 4ಗೆ ಹೋಗಿರ್ತಾರಲ್ಲ, ಅರ್ಲಿ ಸ್ಟೇಜಸ್ಸಲ್ಲಿ ಹಾಕಲ್ಲ. ಸ್ಟೇಜ್ 3 ಅಥವಾ 4ಅಲ್ಲಿ ಫುಲ್ ಡ್ರೈ ಅಪ್ ಆಗಿರುತ್ತಲ್ಲ ಅಂಥವ್ರಿಗೆ ಎಕ್ಸ್ಟ್ರಾ ಜೆಲ್ ಹೊರಗಡೆಯಿಂದ ಹಾಕ್ತೀವಿ. ಕಾರ್ಟಿಲೇಜ್ ಟ್ಯಾಬ್ಲೆಟ್ ಅಂದರೂ ಅಷ್ಟೇ ಒಂದು 20-30% ನಿಮಗೆ. ಆ್ಯಂಡ್ ಮೇನ್ಲಿ ಏನಂದರೆ ಈ ಕಾರ್ಟಿಲೇಜ್ ಟ್ಯಾಬ್ಲೆಟಲ್ಲೂ ಅಷ್ಟೇ ನಿಮಗೆ ಮಸಲ್ ಗ್ರೋತ್ ಆಗುತ್ತೆ. ಸೊ ನಿಮಗೆ ಈ ಒಳಗಡೆ ಪೇಯ್ನ್ ನಿಮಗೆ ಕಮ್ಮಿ ಆದಾಗ ಅನಿಸುತ್ತೆ, ಅದು ಇದು ಒಳಗಡೆ ಪೇಯ್ನ್ ಕಮ್ಮಿ ಆಗುತ್ತೆ. ಆ್ಯಂಡ್ ಸೈಡ್ ಎಫೆಕ್ಟ್ ಇರಲ್ಲ. ಸೊ ಅದನ್ನು ತಗೊಳ್ಳೋದ್ರಿಂದ ಎಕ್ಸೆಪ್ಟ್ ನಿಮಗೆ ಈ ಥರ ಕಿಡ್ನಿ ಸ್ಟೋನ್ ಇದ್ದವರಿಗೆ ಬಿಟ್ಟು ಬೇರೆ ಯಾರಿಗೂ ಸೈಡ್ ಎಫೆಕ್ಟ್ ಇರಲ್ಲ. ಸೊ ಹಾಗಾಗಿ ನಾವು ಸ್ಟಾಪ್ ಮಾಡಿ ಅಂತಲೇ ಹೇಳಿದೆ. ಬಿಕಾಸ್ ಸ್ಟಾಪ್ ಮಾಡಿದ್ಮೇಲೆ ವಾಪಸ್ ಅವ್ರಿಗೆ ಏನಾಗಿರುತ್ತೆ ಅಂದರೆ ಅದರದ್ದು ಮಸಲ್ ಗ್ರೋತ್ ಇರುತ್ತಲ್ಲ, ಸೊ ಅದು ಕಮ್ಮಿ ಆದ ತಕ್ಷಣ ಮತ್ತೆ ಪೇಯ್ನ್ ಶುರುವಾಗಿ ಆಗುತ್ತೆ ಪೇಷಂಟ್ಸಿಗೆ. ಸೊ ಮತ್ತೆ ಇದಾಗಿದೆ ಗ್ಲೂಕೋಸಮ್ ಇರೋದ್ರಿಂದ ಅದೇ ಗ್ಲೂಕೋಸಮ್ ಇಲ್ಲ ಮ್ಯಾಮ್.
ಮೇಡಮ್ ಅದಕ್ಕೂ ಇದಕ್ಕೂ ಏನು ಇದಿಲ್ಲ. ಇದರದ್ದು ಗ್ಲೂಕೋಸಮೈನಿಗೂ ಡಯಾಬಿಟಿಸ್ ಕಂಟಿನ್ಯೂಸ್ ಆಗಿ ತಗೊಳ್ಳೋದು 3 to 6 months ತಗೋಬೋದು. ಸ್ಟಾಪ್ ಮಾಡಿ ಒಂದು 2 to 3 months ಗ್ಯಾಪ್ ಕೊಟ್ಟು ಆಮೇಲೆ ತಗೋಬೋದು ಅಷ್ಟೇ. ಕಂಟಿನ್ಯೂಸ್ ಇಯರ್ಸ್ ಟುಗೆದರ್ ತಗೊಳ್ಳೋದು ಸ್ಟಾಪ್ ಮಾಡಿ. ವೈದ್ಯೋ ನಾರಾಯಣ ಹರಿಣಿ ಅಂತೀವಿ. ಕೆಲವು ಡಾಕ್ಟ್ರು ಔಷಧಿ ಕೊಟ್ಟರೆ ವಾಸಿಯಾಗುತ್ತೆ, ಕೆಲವು ಡಾಕ್ಟ್ರು ನೋಡಿದ್ರೇ ವಾಸಿಯಾಗುತ್ತೆ. ಇವತ್ತು ನಮ್ಮೆಲ್ಲರ ಡೌಟ್ಸ್ಗೆ ಸಾವಧಾನವಾಗಿ ಹೊಸ ವೈದ್ಯ ಪದ್ಧತಿಯನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ಅವರು. ಅವ್ರಿಗೆ ನಮ್ಮ ರೂಪನಗರದ ಪರವಾಗಿ ಧನ್ಯವಾದಗಳು. ಅವಕಾಶ ಕೊಟ್ಟು ಇದನ್ನ ತುಂಬ ಕಡಿಮೆ ಜನ, ನಾನು ಸುಮಾರು ಕಡೆ ನಾನೇ ಅಪ್ರೋಚ್ ಮಾಡಿದ್ದೀನಿ. ಈ ಥರ ಮಾತಾಡ್ತೀನಿ ಅಂತ ಅಪ್ರೋಚ್ ಮಾಡಿದ್ರು ಅದನ್ನು ಬಿಕಾಸ್ ಟೈಮ್ ಇರಲ್ಲ ಅಥವಾ ಅವ್ರದ್ದು ಪ್ರೋಗ್ರಾಮ್ ಲಿಸ್ಟಲ್ಲಿ ಅದಿರಲ್ಲ ಅದನ್ನು. ಬಟ್ ನಮ್ಮ ರೂಪನಗರವರು ಮನೊಮ್ಮೆ ಯಾವಾಗಲೂ ಅವರೇ ನನಗೆ ಯಾವಾಗ ಮಾಡ್ತೀರಾ ಮೇಡಮ್ ಯಾವಾಗ ಮಾಡ್ತೀರಾ ಅಂತ ಅವರೇ ಕೇಳಿ ಅವರೇ ಈ ಥರ ಮಾಡಿದ್ದಾರೆ. ಸೊ ವೆರಿ ಥ್ಯಾಂಕ್ಫುಲ್. ಈ ಥರ ಅಪರ್ಚುನಿಟಿ ಕೊಟ್ಟು ಎಲ್ಲರೂ ಪೇಷಂಟಾಗಿ ಕೇಳಿದ್ದೀರಾ. ಬಿಕಾಸ್ ಇಷ್ಟೊತ್ತು ಕೂತ್ಕೊಂಡು ಕೇಳಿದಿರಿ. ಎಲ್ಲ ಕೆಲಸ ನಿಮ್ಮದು ಮನೆಯದು ಕೆಲಸಗಳನ್ನು ಬಿಟ್ಟು ಎಲ್ಲ ಹಿರಿಯರು ಇದ್ದೀರಾ. ನಿಮ್ಮದು ಆಶೀರ್ವಾದ ನನಗೆ ಬೇಕು ನೆಕ್ಸ್ಟ್ ಈ ಫೀಲ್ಡಲ್ಲಿ ಇದಾಗೋಕ್ಕೆ. ಸೊ ಥ್ಯಾಂಕ್ ಯು ಬಂದು ಕೇಳಿರೋದಕ್ಕೆ, ಬಂದು ನಿಮ್ಮದು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಂಡಿರೋದಕ್ಕೆ. ಸೊ ಯೂಸ್ ಆಗಿರುತ್ತೆ, ಅಟ್ಲೀಸ್ಟ್ 30% ಯೂಸ್ ಆಗಿರುತ್ತೆ ಅಂತಾದರೂ ಅನ್ಕೋತೀನಿ. ಬಿಕಾಸ್ ನಮ್ಮದ್ರಲ್ಲಿ ಎಲ್ಲ ನಾವು ಯೂಶ್ವಲಿ ಪರ್ಸೆಂಟೇಜ್ ಹೇಳ್ತೀವಿ ಪೇಷಂಟ್ಸ್ಗೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಿಮ್ಗೊಂದು ಸ್ವಲ್ಪ ಯೂಸ್ ಆದರೆ ನಮ್ಗೆ ಅದೇ ಖುಷಿ. ಸೊ ಏನಾದರೂ ನಿಮಗೆ ಡೌಟ್ಸ್ ಅಥವಾ ಏನೇ ಇದ್ದರೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ.